ಎಲ್ಲರೂ ಕೂಡ ನಮಸ್ಕಾರ. ಮೊದಲನೇದಾಗಿ 2021 ಹೊಸ ವರ್ಷದ ಶುಭಾಶಯಗಳನ್ನ ತಮಗೆ ಮತ್ತೆ ತಮ್ಮ ಮೂಲಕ ರಾಜ್ಯದ ಜನತೆಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. 2021 ಎಲ್ಲಾ ದೃಷ್ಟಿಯಿಂದ 2020ರ ಕಹಿ ನೆನಪನ್ನ ದೂರ ಮಾಡಿ ಒಂದು ಭರವಸೆಯ ವರ್ಷ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. 2020 ವರ್ಷದ ಇದೊಂದು ಉತ್ತಮ ವರ್ಷ ಆಗಲಿ, ಸಾಮಾನ್ಯ ನಾಗರಿಕರಿಗೆ ನೆಮ್ಮದಿ ಕೊಡೋ ವರ್ಷ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಇವತ್ತಿಂದ ರಾಜ್ಯದಲ್ಲಿ ನಮ್ಮ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭ ಆಗಿದೆ. ಸುಮಾರು 6-7 ತಿಂಗಳ ನಂತರ ನಮ್ಮ ರಾಜ್ಯದಲ್ಲಿ ಮಕ್ಕಳು ಶಾಲೆ ಕಡೆ ಮುಖ ತಿರುಗಿಸಿ ನಡೀತಾ ಇದ್ದಾರೆ. ನಿಜವಾಗ್ಲೂ ಕೂಡ ಮಕ್ಕಳ ನಡೆಗೆ, ಶಾಲೆಯೆಡೆಗೆ ಇವತ್ತು ಪ್ರಾರಂಭ ಆಗಿದೆ. ಇವತ್ತು 10 ಮತ್ತೆ 12 SSLC ಮತ್ತೆ 2ನೇ PUC ತರಗತಿಗಳು ಪ್ರಾರಂಭ ಆಗಿವೆ. ಮತ್ತೆ 6, 7, 8, 9 ವಿದ್ಯಾಗಮ ತರಗತಿಗಳು ಪ್ರಾರಂಭ ಆಗಿವೆ. ಕರೋನಾ ಓಡಿಸೋಣ, ನಮ್ಮ ಮಕ್ಕಳನ್ನು ಸುರಕ್ಷಿತ ವಾತಾವರಣದಲ್ಲಿ ಓದಿಸೋಣ, ಈ ಧ್ಯೇಯ ವಾಕ್ಯದೊಂದಿಗೆ ಇವತ್ತಿನ ಈ ಶುಭ ಕಾರ್ಯ ಪ್ರಾರಂಭ ಆಗಿದೆ. ಇವತ್ತು ನನಗೆ ಬಹಳ ಸಂತೋಷ ಆಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಈ ಕಾರ್ಯಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆಯವರು, ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ನಿರ್ಮಲಾನಂದ ನಾಥ ಸ್ವಾಮೀಜಿಗಳು, ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಮಠದ ಶ್ರೀಗಳು, ಇವರೆಲ್ಲರೂ ಕೂಡ ಈ ಕಾರ್ಯಕ್ಕೆ ಹಾರೈಸಿ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಶಿಕ್ಷಣ ದೊರಕಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಪೂಜ್ಯ ವೀರೇಂದ್ರ ಹೆಗಡೆ ಹೇಳಿದ್ರು, ಇದು ಆಗ್ಲೇಬೇಕಾಗಿದ್ದ ಕಾರ್ಯ, ಇದು ಪ್ರಾರಂಭ ಆಗಿರೋದು ಬಹಳ ಸಂತಸ ಹೊಂದಿದೆ ಅಂತ ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಬಹಳ ದಿವಸ ಆದ ಮೇಲೆ ಮಕ್ಕಳು ಯೂನಿಫಾರ್ಮ್ ಹಾಕಿರೋ ದೃಶ್ಯ ಇವತ್ತು ನೋಡಿದ್ದೀವಿ ನಾವು. ಬಹಳ ಸಂಭ್ರಮದಿಂದ ಯೂನಿಫಾರ್ಮ್ ಹಾಕೊಂಡು ಶಾಲೆ ಕಡೆ ನಡೀತಾ ಇದ್ದಿದ್ದು, ಸ್ನೇಹಿತರನ್ನ ಮಾತಾಡಿಸ್ತಾ ದೃಶ್ಯ, ಇದೊಂದು ರೀತಿ ನಾವೆಲ್ಲ ಮತ್ತೆ ಹೋಗಿದ್ದ ದೃಶ್ಯ ಇದೆ. ಇವತ್ತು ಈ ಶಾಲೆಗಳ ಆರಂಭದ ಹಿನ್ನೆಲೆಯಲ್ಲಿ ನಾನು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ, ಹೆನ್ನಾಗರ, ಚಂದಾಪುರ, ಅತ್ತಿಬೆಲೆ, ಸರ್ಜಾಪುರ ಈ ಗ್ರಾಮಗಳ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮತ್ತು ಚಂದಾಪುರದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆ ಮತ್ತು ಅಲ್ಲಿನ ಪದವಿ ಪೂರ್ವ ಕಾಲೇಜು, ಹಾಗೆಯೇ ದೊಮ್ಮಸಂದ್ರದ ಸರಸ್ವತಿ ವಿದ್ಯಾನಿಕೇತನದ 10ನೇ ತರಗತಿ ಮತ್ತೆ 2nd PUC ಇಲ್ಲಿಗೆಲ್ಲ ಭೇಟಿ ಕೊಟ್ಟು ಮಕ್ಕಳ ಜೊತೆ ಮಾತಾಡಿ ಅವರ
ಭಾವನೆಗಳನ್ನ ತಿಳ್ಕೊಂಡು, ಅವರ ಅಭಿಪ್ರಾಯ ತಿಳ್ಕೊಂಡು ಅವರಿಗೆ ಪ್ರೋತ್ಸಾಹ ಮಾಡುವ ಒಂದು ಕಾರ್ಯವನ್ನ ಮಾಡಿದ್ದೇನೆ. ಜೊತೆಗೆ ಶಿಕ್ಷಕರ ಜೊತೆನೂ ಕೂಡ 3 ಕಡೆ ನಾನು ಸಂವಾದ ಕೂಡ ಇವತ್ತು ನಡೆಸಿದ್ದೀನಿ. ರಾಜ್ಯಾದ್ಯಂತ ಹೊಸ ವರ್ಷದ ಮೊದಲ ದಿನ ಇವತ್ತು ಶುಕ್ರವಾರ ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಶಾಲೆಗಳು ಪ್ರಾರಂಭವಾಗಿವೆ. ಈ ಮಾಧ್ಯಮ ಗೋಷ್ಠಿಗಿಂತ ಮುಂಚೆ ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಉಮಾಶಂಕರ್ ಅವರು, ಆಯುಕ್ತರಾದ ಶ್ರೀ ಅಂಬುಕುಮಾರ್ ಅವರು ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಸ್ನೇಹಲ್ ಅವರು, ಬೆಳಗಾವಿ ವಿಭಾಗದ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಆಯುಕ್ತರಾದ ಶ್ರೀ ಹಿರೇಮಠ ಅವರು, ಮೇಜರ್ ಹಿರೇಮಠ ಅವರು, ಕಲ್ಯಾಣ ಕರ್ನಾಟಕ ವಿಭಾಗದ ಹೆಚ್ಚುವರಿ ಆಯುಕ್ತರಾದ ಶ್ರೀ ನಳಿನ್ ಅತುಲ್ ಅವರು, ಅವ್ರ ಜೊತೆ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ನಾವು ಮಾಡಿದ್ದೀವಿ. ಅಲ್ಲಿಂದ ಕೂಡ ಅವರ ಅನುಭವವನ್ನ ಇವತ್ತೇನು ಅವರು ನೋಡಿದ್ರು, ಅವರವರ ವಿಭಾಗದಲ್ಲಿ ಅವರು ಭೇಟಿ ಕೊಟ್ಟ ಶಾಲೆಗಳಲ್ಲಿ ಆ ಮಾಹಿತಿಯನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೀವಿ. ರಾಜ್ಯದಲ್ಲಿ ಒಟ್ಟು 5,492 5,492 ಪದವಿ ಪೂರ್ವ ಕಾಲೇಜುಗಳಿವೆ. ಅದರಲ್ಲಿ ದಾಖಲಾತಿ ಆಗಿರೋದು ಸೆಕೆಂಡ್ PUCಗೆ 2,41,965 2,41,965 ಆ ವಿದ್ಯಾರ್ಥಿಗಳ ಪೈಕಿ 78,794 ಈಗ ಇದು ನಮ್ಮ ಹತ್ರ ಈ ಸ್ಯಾಟ್ಸ್ ಅಂತ ಇದಿದೆ, ಹೇಳ್ತೀನಿ. ಈ ಸ್ಯಾಟ್ಸ್ ಅಂತ ಅದ್ರಲ್ಲಿ ಎನ್ರೋಲ್ ಆಗಿರೋ ನಂಬರ್ ಮಾತ್ರ ಇದೆ, ಈಗ ಆಕ್ಚುಯಲ್ ನಂಬರ್ ಇದು ಜಾಸ್ತಿ ಇದೆ. ಸೊ 78,794 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಅಂದ್ರೆ 32.56%. ಅದೇ ರೀತಿ ಪ್ರೌಢಶಾಲೆಗಳು ನಮ್ಮ ರಾಜ್ಯದಲ್ಲಿರುವುದು 16,850. ಅದರಲ್ಲಿ ಇವತ್ತು ದಾಖಲಾಗಿರೋದು ಸುಮಾರು 9,27,472 9,27,472. ಅದರ ಪೈಕಿ ಹಾಜರಾಗಿರೋದು 3,80,264 3,80,264 ಅಂದ್ರೆ 41% ಮಕ್ಕಳು ಇವತ್ತು ಹಾಜರಾಗಿದ್ದಾರೆ. 6ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೂ ವಿದ್ಯಾಗಮ ಎಂಬ ತರಗತಿ ನಡೆದಿದೆ. ಅದರದ್ದು ಅಂಕಿಅಂಶ ನಮ್ಗೆ ಇನ್ನೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಯಾಕಂದ್ರೆ ಮಧ್ಯಾಹ್ನ ಕೂಡ ಕ್ಲಾಸಸ್ ನಡೀತಿದೆ ಕೆಲವು ಕಡೆ. ಅದಿನ್ನೂ ಕೂಡ ದೊರೀಬೇಕಾಗಿದೆ. ನಾಳೆ ಅದನ್ನ ಒದಗಿಸ್ತೀವಿ, ಎಷ್ಟು ಜನ ಭಾಗವಹಿಸಿದ್ರು ಮಕ್ಕಳು ಅಂತ. ಮತ್ತೆ ಇವತ್ತಿನ ಈ ಒಂದು ಪ್ರಾರಂಭದ ದಿನದಂದು ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಮತ್ತೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ
ಒಂದು ರೀತಿ ಹಬ್ಬದ ವಾತಾವರಣ ಎಲ್ಲ ಶಾಲೆಗಳಲ್ಲೂ ಕೂಡ ಸೃಷ್ಟಿಯಾಗಿದೆ. ರಾಜ್ಯದ ಬಹುತೇಕ ಶಾಲೆ ಮತ್ತು ಕಾಲೇಜುಗಳಲ್ಲಿ ಮಕ್ಕಳನ್ನ ಸ್ವಾಗತ ಮಾಡಲಿಕ್ಕೆ ಬರಮಾಡಿಕೊಳ್ಳೋದಕ್ಕೆ ಆ ಗ್ರಾಮದವರು, ಆ ಊರವರು, ಶಾಲಾಭಿವೃದ್ಧಿ ಸಮಿತಿಯವರು ಮಾವಿನ ಎಲೆ, ತೆಂಗಿನ ಗರಿ, ಬಾಳೆ ಕಂಬ ಇದೆಲ್ಲ ಸೇರಿಸಿ ತಳಿರು ತೋರಣ ಕಟ್ಟಿ ರಂಗೋಲಿನ ಬಿಡಿಸಿ ಇವತ್ತು ಸ್ವಾಗತ ಮಾಡಿದ್ದಾರೆ. ಮಕ್ಕಳಿಗೊಂದು ಇವತ್ತು ನಿಜವಾದ ಹಬ್ಬದ ವಾತಾವರಣ. ಅನೇಕ ಕಡೆ ಬಹಳ ದಿವಸ ಆದ್ಮೇಲೆ ಮಕ್ಕಳನ್ನು ಬೆಳಗ್ಗೆ ಬೇಗ ಎಬ್ಬಿಸಿದ್ದಾರೆ. ಬೆಳಗ್ಗೆ ಬೇಗ ಬೇಗ ಎಬ್ಬಿಸಿ ಅವರನ್ನ ಸಜ್ಜುಗೊಳಿಸಿ ಅವರಿಗೆ ಲಘು ಉಪಹಾರವನ್ನು ಕೂಡ ಕೊಟ್ಟು ಒಂದು ಬಾಟ್ಲ ನೀರು ಕೊಟ್ಟು ಶಾಲೆಗೆ ಇವತ್ತು ಕಳಿಸಿದ್ದಾರೆ ಪೋಷಕರು. ಹತ್ತನೇ ತರಗತಿ ಮತ್ತೆ ದ್ವಿತೀಯ PUC ತರಗತಿಗಳು ಬೆಳಗ್ಗೆ 9:30 ಪ್ರಾರಂಭ ಆಗಿದ್ರೆ ವಿದ್ಯಾಗಮ ಬೆಳಗ್ಗೆ ಮತ್ತೆ ಸಂಜೆ 2 ಶಿಫ್ಟ್ ಅಲ್ಲಿ ಇವತ್ತು ನಡೆದಿದೆ. ಅಂಡ್ ಬಹಳಷ್ಟು ಕಡೆ ನಗರ ಪ್ರದೇಶಗಳಲ್ಲಿ ವಿಶೇಷ ಮಕ್ಕಳು ತಮ್ಮದೇ ಆದ ಸ್ಯಾನಿಟೈಸರ್ ಬಾಟ್ಲು ಕೂಡ ತಂದಿರೋದು ಗಮನಕ್ಕೆ ಬಂದಿದೆ. ತಮ್ಮ ಟೇಬಲ್ ಮುಂದೆ ಇಟ್ಕೊಂಡಿದ್ದು ನೋಡ್ಬೇಕಾಗಿದ್ದು. ಎಲ್ಲ ಮಕ್ಕಳು ಕೂಡ ಮಾಸ್ಕ್ ಅನ್ನ ಧರಿಸಿ ಬಂದಿದ್ದು ವಿಶೇಷ. ಅಂಡ್ ಮಾಸ್ಕ್ ಧರಿಸಿದ್ದು ಮಾರ್ಕೆಟ್ ನಲ್ಲಿ ಮಾರ್ಷಲ್ಗೆ ಹೆದರ್ಕೊಂಡು ಧರಿಸ್ತಾರಲ್ಲ ಆ ರೀತಿ ಇರಲಿಲ್ಲ. ಸಂಪೂರ್ಣ ಮೂಗನ್ನ ಮುಚ್ಚಿಕೊಂಡು ಯಾವ ರೀತಿ ಮಾಸ್ಕ್ ಹಾಕೋಬೇಕೋ ಆ ರೀತಿ ಹಾಕೊಂಡು ಬಂದಿದ್ದು. ಒಂದಷ್ಟು ಕಡೆ ಮಾಸ್ಕ್ ಅನ್ನ ಮರೆತು ಬಂದ ಮಕ್ಕಳಿಗೆ ಆ ಶಾಲಾಡಳಿತ ಮಾಸ್ಕ್ಗಳನ್ನ ಕೊಡೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ನಾನು ಒಂದು ಶಾಲೆ ಹೋಗಿದ್ದೆ, ಎಲ್ಲಾ ಮಕ್ಕಳಿಗೆ N95 ಮಾಸ್ಕ್ ಕೊಟ್ಟಿದ್ದಾರೆ. ಏನ್ರಿ ಇದೆ? ಇಲ್ಲ ಸರ್, ನಾವು ಪರ್ಚೇಸ್ ಮಾಡಿದ್ವಿ, ನಮ್ಮ ಮಕ್ಕಳು ಕೊಡ್ತೀವಿ ಅಂತಂದ್ರು. ಆಮೇಲೆ ಶಾಲೆಗೆ ಶಾಲೆಗೆ ಗೇಟ್ನಿಂದ ಆ ಒಂದು ಶಾರೀರಿಕ ಅಂತರವನ್ನ ಉಳಿಸ್ಕೊಂಡು ತರಗತಿ ಒಳಗಡೆ ಹೋಗಿ ಅಂತರ ಉಳಿಸ್ಕೊಂಡು ಮತ್ತೆ ಆಚೆನೂ ಕೂಡ ಅದೇ ರೀತಿ ಹೋಗುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಮೊದಲನೇ ದಿನ ಇರೋದ್ರಿಂದ ಬಹುತೇಕ ಕಡೆ ಮೊದಲನೇ ಪೀರಿಯಡ್ ನ ಮಕ್ಕಳ ಜೊತೆ ಮಾತಾಡಿ ಅವರ ಈ 6 ತಿಂಗಳ ಅನುಭವ ಹೇಗಿದ್ರು, ಮನೆಯಲ್ಲಿ ಹೇಗೆ ಟೈಮ್ ಕಳೆದ್ರು, ಚಂದನ ಪಾಠಗಳು ಹೇಗೆ ಅರ್ಥ ಆಯ್ತು ಅವ್ರಿಗೆ, ಮತ್ತೆ ಇವತ್ತೇನು ಅನಿಸ್ತಾ ಇದೆ ಶಾಲೆಗೆ ಬರ್ಲಿಕ್ಕೆ, ಎಲ್ಲ ಅವರ ಅಭಿಪ್ರಾಯವನ್ನ ಭಾವನೆಯನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಹೆಚ್ಚುವರಿ ಆಯುಕ್ತರು ಹೇಳ್ತಾ ಇದ್ರು, ವಿಶೇಷ ಅಂದ್ರೆ ಹೆಣ್ಣು ಮಕ್ಕಳು ಹೆಚ್ಚು ಇವತ್ತು ಶಾಲೆಗಳಿಗೆ ಬಂದಿದ್ದಾರೆ ಗಂಡು ಮಕ್ಕಳಿಗಿಂತ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ. ಅಲ್ಲಿ ಅನೇಕ ಹೆಣ್ಮಕ್ಳು ಕೇಳಿದ್ರಂತೆ, ಏನ್ ಮಾಡ್ತಾ ಇದ್ರಿ ಅಂತ. ಬಹುತೇಕ ಜನ ಹೇಳಿದ್ದು, ಸರ್ ಮನೆ ಕೆಲಸ ಮಾಡ್ತಾ ಇದ್ವಿ, ನಾವು ತಂದೆ ತಾಯಿ ಕೆಲಸಕ್ಕೆ ಹೋಗ್ಬಿಡ್ತಾ ಇದ್ರು, ನಾವು ಮನೆ ಕೆಲಸ ಮಾಡ್ತಿದ್ವಿ, ಮನೆ ಬಿಟ್ಟು ಅಲ್ಲಾಡಿಲ್ಲ. ಅವ್ರಿಗೆ ಇವತ್ತು ನಿಜವಾಗ್ಲೂ ಕೂಡ ಶಾಲೆಗೆ ಬಂದಿರೋ ಒಂದು ಸಂತೋಷ ಆಗಿದೆ. ಹೊರ ಲೋಕಕ್ಕೆ ಬಂದಿದ್ದೀವಿ, ನಾವು ನಮ್ಮ ಶಾಲೆಗೆ ಬಂದಿದ್ದೀವಿ ಅಂತ ಒಂದು ಸಂತೋಷ ಆಗಿದೆ. ಮತ್ತೆ ಅನೇಕ ಕಡೆ ಪೋಷಕರು ಮಕ್ಕಳ ಜೊತೆ ಬಂದು ಆ ಶಾಲೆಯಲ್ಲಿ ಏನು ಸ್ಯಾನಿಟೈಸರು, ಶಾರೀರಿಕ ಅಂತರ, ಆರೋಗ್ಯ ತಪಾಸಣೆ
ಅದನ್ನ ಮಾಡ್ತಾ ಇದ್ದಿದ್ದು ನೋಡಿ ಬಹಳ ಸಮಾಧಾನದಿಂದ ನಿಶ್ಚಿಂತೆಯಿಂದ ಮನೆಗೆ ವಾಪಸ್ ಹೋಗಿದ್ದಾರೆ. ಮತ್ತೆ ವಿಶೇಷವಾಗಿ ನಮ್ಮ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳು ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲ ಶಾಲೆಗಳಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನ ಬಿತ್ತರಿಸ್ತಾ ಇದ್ದಿದ್ದು ಪೋಷಕರಿಗೆ ಇನ್ನಷ್ಟು ಸಮಾಧಾನಕರ ಅಂತ ಒಂದು ಅಂಶ ಆಗಿತ್ತು. ಅಂಡ್ ಕೆಲವು ಶಾಲೆಗಳಲ್ಲಿ ಬಹಳ ಸಂತೋಷ ಆಗುತ್ತೆ, ಮಕ್ಕಳಿಗೆ ಶಿಕ್ಷಕರು ಆರತಿ ಬೆಳಗಿದ್ದಾರೆ. ಆರತಿ ಬೆಳಗಿ ಸಿಹಿ ತಿನ್ನಿಸಿದ್ದಾರೆ, ಶಾಲಾಭಿವೃದ್ಧಿ ಸಮಿತಿಯವರು ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ. ನಮ್ದೊಂದು ಶಿಕ್ಷಣ ಫೌಂಡೇಶನ್ ಅಂತ ಇದೆ. ಶಿಕ್ಷಣ ಫೌಂಡೇಶನ್ ಅವರು ಇವತ್ತು SLC ಮಕ್ಕಳಿಗೆ ಗಣಿತ ಮತ್ತು ಇಂಗ್ಲಿಷ್ ಅದನ್ನ ಸುಲಲಿತವಾಗಿ ಕಲೀಲಿಕ್ಕೆ ಅವರೊಂದು ವರ್ಕೌಟ್ ಪುಸ್ತಕ ಮಾಡಿದ್ದಾರೆ. ಅದನ್ನು ಎಲ್ಲರಿಗೂ ಕೂಡ 10ನೇ ಕ್ಲಾಸ್ ವರೆಗೆ ಇವತ್ತು ಅನೇಕ ಕಡೆ ಹಂಚಿದ್ದಾರೆ. ಅಂಡ್ ಕೆಲವು ಜಿಲ್ಲೆಗಳಲ್ಲಿ ಸಿಇಒಗಳು, ಜಿಲ್ಲಾಧಿಕಾರಿಗಳು ಖುದ್ದಾಗಿ ಅನೇಕ ಶಾಲೆಗೆ ಹೋಗಿ ಮಕ್ಕಳನ್ನೆಲ್ಲ ಸಾಲ ಕುಣಿಸಿ ಒಂದೊಂದು ಮಗು ಹತ್ರನೂ ಹೋಗಿ ಮಾತಾಡಿ ಅವ್ರನ್ನೊಂದು ರೋಸ್ ಹೂ ಕೊಟ್ಟು ಮಾಡಿರೋ ಕೆಲಸಗಳು ಕೂಡ ವಿಶೇಷ ಇವತ್ತು. ಮತ್ತೆ ಉತ್ತರ ಕರ್ನಾಟಕದಲ್ಲಿ ಅನೇಕ ಶಾಲೆಗಳಲ್ಲಿ ಮಕ್ಕಳ ಹತ್ರ ಬಂದಷ್ಟು ಸರಸ್ವತಿ ಮತ್ತೆ ಗಣೇಶನಿಗೆ ಪೂಜೆ ಮಾಡಿಸಿ ಸರಸ್ವತಿ ಗಣೇಶ ಸ್ತೋತ್ರನ ಮಕ್ಕಳು ಹಾಡಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುವ ಒಂದು ಪ್ರಯತ್ನವೂ ಆಗಿದೆ. ಬಳ್ಳಾರಿನಲ್ಲಿ ವಿವಿಧ ಶಾಲೆಗಳಲ್ಲಿ ಶಿಕ್ಷಕಿಯರು ಮತ್ತು ತಾಯಂದಿರು ಶಾಲಾ ಮಕ್ಕಳನ್ನ ಪೂರ್ಣ ತುಂಬಾ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಅವ್ರನ್ನ ಸ್ವಾಗತಿಸಿದ್ದು ಒಂದು ರೀತಿ ಅತ್ಯಂತ ಸಂಭ್ರಮದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಇನ್ನೂ ಕೆಲವು ಕಡೆ ಓಲ್ಗ, ತಮಟೆ, ಇನ್ನು ಕೆಲವು ವಾದ್ಯಗಳನ್ನು ಕೂಡ ತರಿಸಿ ನಮ್ಮ ಶಾಲೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಅಂತ ಕೂಡ ಮಾಡಿದ್ದಾರೆ. ರಾಯಚೂರಿನಲ್ಲಿ ಕೆಲವು ಶಾಲೆಗಳಲ್ಲಿ ಹೊಸ ವರ್ಷದ ಅಂಗವಾಗಿ ಇವತ್ತು ಮಕ್ಕಳಿಂದ ಕೇಕ್ ಕತ್ತರಿಸಿ ಅವರ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಸೊ ಒಂದು ರೀತಿಯಿಂದ ಇಡೀ ರಾಜ್ಯ ಹೊಸ ವರ್ಷದ ಮೊದಲನೇ ದಿನ ಶಾಲಾರಂಭದ ಮೂಲಕ ಹೊಸ ವರ್ಷನ ಆಚರಣೆ ಮಾಡ್ತಾ ಇರೋದು ಬಹಳ ವಿಶೇಷ ಆಗಿದೆ. ಮತ್ತೆ ಕರೋನಾ ಕರಿನಡಿನ ನಡುವೆನೂ ಕೂಡ ಈ ಹಿಂದೆ SSLC ಪರೀಕ್ಷೆಗೆ ಹೇಗೆ ಮಕ್ಕಳು ಬಂದಿದ್ರು ಅದೇ ವಿಶ್ವಾಸದಿಂದ ಇವತ್ತು ಶಾಲೆಗಳಿಗೆ ಬಂದಿದ್ದಾರೆ. ಇವತ್ತು ತಮ್ಮನ್ನಿಸಬಹುದು ಸಂಖ್ಯೆ ಇವತ್ತು ಕಡಿಮೆ ಆಗಿದೆ ಅಂತ, ಒಂದು 32%, ಇನ್ನೊಂದು 42%, 41% ಇದು ಕಡಿಮೆ ಆಗಿದೆ ಅಂತ. ಇದಕ್ಕೆ ನಾವು ಕಾರಣನ ಹುಡುಕಿದ್ವು. ಇದಕ್ಕೆ ಕಾರಣ ಮೊದಲನೇದು, ನಾವು ಕಡ್ಡಾಯ ಮಾಡಿಲ್ಲ, ಎಲ್ಲೂ ಕೂಡ ಮಕ್ಕಳಿಗೆ ಕಡ್ಡಾಯ ಮಾಡಿಲ್ಲ. ತಂದೆ ತಾಯಿಗಳ ಒಪ್ಪಿಗೆ ಪತ್ರ ಇದನ್ನು ಮಾತ್ರ ನಾವು ಸೇರಿಸಿದ್ದು ನಾನು ಅನೇಕ ಶಾಲೆಗಳಲ್ಲಿ ನೋಡಿದ್ದೀನಿ, ಹಿರಿಯ ಪತ್ರ ಅಂತ. ಇನ್ನು ಎರಡನೇದು, ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಮತ್ತೆ ಭಾನುವಾರ, ಸೋಮವಾರ ಹೋಗೋಣ ಅಂತ ಬಹಳ ಜನ ಇದ್ದಾರೆ. ಇನ್ನೂ ಒಂದು ವಿಶೇಷ ಇದೆ, ನಿನ್ನೆ ರಾತ್ರಿ ಬಹಳ ಜನ ಹೊಸ ವರ್ಷದ ಆಚರಣೆಯಲ್ಲಿ ಮುಳುಗಿ ಬೆಳಗ್ಗೆ ಲೇಟ್ ಆಗಿ. ಸೊ ನನಗೆ ಅನ್ಸುತ್ತೆ ಸೋಮವಾರ ದ ನಂಬರ್ ವಿಲ್ ಇನ್ಕ್ರೀಸ್. ಅಷ್ಟೊತ್ತಿಗೆ ಈ ಸುದ್ದಿನೂ ಕೂಡ ಗೊತ್ತಾಗುತ್ತೆ, ಕ್ಲಾಸ್ ನಲ್ಲಿ ಯಾವ ರೀತಿ ನಡೀತಿದೆ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಅದು ಕೂಡ ಹರಡುತ್ತೆ.
ರಾಜ್ಯದ ವಿವಿಧ ಎಡೆ ಹಲವಾರು ಶಾಸಕರು, ನಮ್ಮ ಜನಪ್ರತಿನಿಧಿಗಳು ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳನ್ನ ಶಾಲೆಗಳಿಗೆ ಬರಮಾಡಿಕೊಂಡಿದ್ದಾರೆ, ಹೂ ಕೊಟ್ಟು ಸ್ವಾಗತಿಸಿದ್ದಾರೆ. ನನಗೆ ಸಂತೋಷ ಆಗುತ್ತೆ. ವಿಶೇಷವಾಗಿ ನಮ್ಮ ರಾಜ್ಯದ ಮಾಜಿ ಶಿಕ್ಷಣ ಸಚಿವರಾದ, ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರ ಶ್ರೀ ವಿಶ್ವೇಶ್ವರ ಕಾಗೇರಿಯವರು ಸಿರಿಸಿಯ ಸರ್ಕಾರಿ ಮಾರಿಕಾಂಬಾ ಪ್ರೌಢಶಾಲೆ ಸೇರಿದಂತೆ ಹಲವಾರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ SLC ಪರೀಕ್ಷೆ ಟೈಮಲ್ಲಿ ನನ್ನನ್ನ ಕರ್ಕೊಂಡು ಹೋಗಿದ್ರು ಆ ಶಾಲೆಗೆ ಕರ್ಕೊಂಡು ಹೋಗಿ ಆ ಮಕ್ಕಳ ಜೊತೆ ಸಂವಾದ ಕೂಡ ಮಾಡಿಸಿದ್ರು. ಹಾಗೆಯೇ ಪಶುಸಂಗೋಪನಾ ಸಚಿವ ಪ್ರಭು ಬಿ ಚವ್ಹಾಣ್ ಅವರು ತಮ್ಮ ಕಾನ್ಸ್ಟಿಟ್ಯೂನ್ಸಿಯ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಸಿಹಿ ಹಂಚಿ ಅವರು ಕೂಡ ಸಂತಸ ಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಗೋಪಾಲಯ್ಯನವರು ಅವರ ಕ್ಷೇತ್ರದ ಶಾಲೆಗಳಿಗೆ ಹೋಗಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಸ್ಯಾನಿಟೈಸರ್ ಮತ್ತೆ ಮಾಸ್ಕ್ಗಳನ್ನ ಉಚಿತವಾಗಿ ಅವರು ಹಂಚಿದ್ದಾರೆ. ವಿಧಾನಸಭಾ ಉಪಾಧ್ಯಕ್ಷ ಆನಂದ ಮಾಮನಿ, ವಿಧಾನಸಭಾ ಸದಸ್ಯರಾದ ಮಾಡಾಳ ವಿರೂಪಾಕ್ಷಪ್ಪ, ಜ್ಯೋತಿ ಗಣೇಶ್, ಮಾಜಿ ಸಚಿವರಾದ ಶ್ರೀ CS ಪುಟ್ಟರಾಜು, ಶಾಸಕರಾದ ಉಮಾನಾಥ್ ಕೋಟ್ಯ, ಡಾಕ್ಟರ್ ರಾಜೇಶ್ ನಾಯ್ಕ್ ನನಗೆ ಯಾವುದೋ ಶಾಲೆಯಿಂದಲೇ ಫೋನ್ ಮಾಡಿದ್ರು. ಸರ್, ಬೇಕಾದ್ರೆ ನಾನು ವಾಟ್ಸಪ್ ಕಾಲ್ ಮಾಡ್ತೀನಿ, ಎಲ್ಲ ಮಕ್ಕಳು ನೋಡ್ತೀರಾ ಅಂದ್ರು. ಇಲ್ರಿ, ನಾನು ಯಾವ್ದು ಬೇರೆ ಶಾಲೆಯಲ್ಲಿ ಇದ್ದೀನಿ. ಬಹಳ ಖುಷಿಯಾಗಿದ್ರು. ಆಮೇಲೆ ವಿಧಾನ ಪರಿಷತ್ ಸದಸ್ಯರಾದ ವೈ.ಎ. ನಾರಾಯಣ ಸ್ವಾಮಿ, ಡಾಕ್ಟರ್ ವೈ.ಎ. ನಾರಾಯಣ ಸ್ವಾಮಿ, ಇವರೆಲ್ಲರೂ ಕೂಡ ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಕಳನ್ನ ಸ್ವಾಗತಿಸಿ, ಮಕ್ಕಳನ್ನ ಹುರಿದುಂಬಿಸಿ ಇವತ್ತು ಶಾಲಾರಂಭಕ್ಕೆ ಒಂದು ಮೆರುಗು ತಂದಿದ್ದಾರೆ. ಮತ್ತೆ ಕೆಲವು ಕಡೆ ಇನ್ನೂ ವಿಶೇಷ, ಸ್ವಾಮೀಜಿಗಳು ಕೆಲವರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿರುವ ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಭೇಟಿ ಕೊಟ್ಟಿದ್ದ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಒಂದು ವಿಶ್ವಾಸ ಹೆಚ್ಚೋದಕ್ಕೆ, ಭರವಸೆ ಉಂಟು ಮಾಡಕ್ಕೆ ಸಾಧ್ಯ ಆಗಿದೆ. ಇವರೆಲ್ಲರಿಗೂ ಕೂಡ ನಾನು ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ. ದೇ ಹ್ಯಾವ್ ಡನ್ ಎ ಗ್ರೇಟ್ ಥಿಂಗ್. ನಮ್ಮ ಮಕ್ಕಳಿಗೆ ಭರವಸೆ ಉಂಟು ಮಾಡೋದಕ್ಕೆ. ಮತ್ತೆ ಬಹುತೇಕ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಗಳ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರು ಹೋಗಿ ಸ್ಯಾನಿಟೈಸರ್, ನೋಟ್ಬುಕ್, ಸಿಹಿ ತಿಂಡಿ ಎಲ್ಲರೂ ಕೂಡ ಹಂಚಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಪೋಷಕರು ಇವತ್ತು ಶಾಲೆ ಆರಂಭ ಆಗಿರೋದಕ್ಕೆ ಬಹಳ ಖುಷಿಯಾಗಿದೆ. ವಿಜಯಪುರ ತಾಲೂಕಿನ ತಕ್ಕಳಕಿ ತಾಂಡ ಅಲ್ಲಿನ ಮಹಿಳೆಯರು ತಮ್ಮ ಮಕ್ಕಳನ್ನ ಶಾಲೆಗೆ ಕರೆತಂದು ಇವತ್ತು ಶಾಲೆ ಆರಂಭಕ್ಕೆ ಆಗಿದ್ದಕ್ಕೆ ಬೆಟ್ಟದಷ್ಟು ಖುಷಿಯಾಗಿದೆ ಎಂದು ಶಿಕ್ಷಕರ ಬಗ್ಗೆ ಹೇಳಿದ್ದಾರೆ. ಅದೇ ತಕ್ಕಳಕಿ ತಾಂಡದ ಅವರು ಪೋಷಕಿ ಮಲ್ಲಮ್ಮ ನಾಯ್ಕ ಅವ್ರು ಹೇಳಿದ್ದಾರೆ, ಶಾಲೆ ಆರಂಭವಾಗದಿರುವುದರಿಂದ ನಮ್ಮ ಮಕ್ಕಳು ಮನೆಯ ಮಠ ಬಿಟ್ಟು ಸಿಕ್ಕ ಕಡೆ ಎಲ್ಲ ಓಡಾಡ್ತಾ ಇದ್ರು. ಶಾಲೆ ಆರಂಭವಾಗಿದ್ದು ನಮಗೆ ಹೇಳಲಾದಷ್ಟು ಖುಷಿಯಾಗಿದೆ. ಸರ್, ಇವರೆಲ್ಲ ಇನ್ನು ನಿಮ್ಮ ಮಕ್ಕಳು, ಚೆನ್ನಾಗಿ ನೋಡಿಕೊಳ್ಳಿ. ಶಾಲೆ ಆರಂಭಿಸಿದ್ದಕ್ಕೆ ಶಿಕ್ಷಕರಿಗೆ ನನ್ನ ಕೃತಜ್ಞತೆಯಿಂದ ಕೈ ಮುಗಿದು ಹೇಳಿದ್ದಾರೆ. ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಮಿಜಾರಿನ ವಿದ್ಯಾರ್ಥಿಯೊಬ್ಬ ತಾಯಿ ಸುಮಿತ್ರಾ ಅವರು ಶಾಲೆ ಆರಂಭಿಸಿದ್ದು ನಮಗೆ ಅತ್ಯಂತ ಖುಷಿಯ ವಿಷಯವಾಗಿದೆ. ಹೆಚ್ಚು ಕಮ್ಮಿ 1 ವರ್ಷದಿಂದ ಶಾಲೆಗಳಿಲ್ಲದೆ ಮಕ್ಕಳನ್ನು ನಾವು ಹಿಡಿಯುವುದೇ ಕಷ್ಟ ಆಗಿತ್ತು. ಇನ್ನಾದರೂ ಶಾಲೆ ಆರಂಭವಾಯ್ತಲ್ಲ, ಶಾಲೆಗಳು ಯಾವುದೇ ತೊಂದರೆ ಇಲ್ಲದೆ ನಡೆಯಲು ಭಗವಂತ ಹರಸಲಿ ಎಂದು ಹೇಳಿದ್ದಾರೆ. ನಾನು ಕೆಲವು ಕಡೆ ಎಲ್ಲ ಹೇಳಿದೆ, ಶಿಕ್ಷಕರು ಕೇಳಿದೆ, ನಿಮ್ಗೇನು ಅನಿಸ್ತಾ ಇದೆ, ನಿಮ್ಗೇನು ಆರಾಮಾಗಿದ್ರಿ, ಕ್ಲಾಸಸ್ ಶುರು ಮಾಡ್ಬಿಟ್ಟಿದ್ದೀವಿ, ನಿಮ್ಗೆ ನಮಗೆ ಕೋಪನ ಅಂತ.
ಅವ್ರು ಹೇಳಿದ್ರು, ಇವತ್ತು ನಮ್ಮ ಶಾಲೆಗಳಿಗೆ ಜೀವ ಬಂದಿದೆ ಅಂತ, ಇವತ್ತು ನಮ್ಮ ಶಾಲೆಗಳಿಗೆ ಪ್ರಾಣ ಬಂದಿದೆ, ಬಣ ಕೊಡ್ತಾ ಇತ್ತು ನಮ್ಮ ಶಾಲೆಗಳ ಅಂಗಳ ಅಂತ ಹೇಳಿದ್ರು. ಸೊ ಇವೆಲ್ಲ ಅಭಿಪ್ರಾಯಗಳು ರಾಜ್ಯದ ಬಹುತೇಕ ಪೋಷಕರ ಅಭಿಪ್ರಾಯದ ಒಂದು ಉದಾಹರಣೆ. ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಗಡಿಭಾಗದ ಹಳ್ಳಿ ಒಂದು ಗೋಲವಾಡ ಅಂತ, ಅಲ್ಲಿ ಒಟ್ಟು 52 ಮಕ್ಕಳು ಇದ್ದಾರೆ. ಅದರಲ್ಲಿ ಇವತ್ತು 45 ಮಕ್ಕಳು ಬಂದು ಶಾಲೆಗೆ ಹಾಜರಾಗಿದ್ದಾರೆ. 45 ಔಟ್ ಆಫ್ 52 ಮೊದಲನೇ ದಿವಸ. ಅದೇ ತರ ಮಧುಗಿರಿನಲ್ಲಿ ಬಡವನಹಳ್ಳಿ ಶಾಲೆಯಲ್ಲಿ 180 ಮಕ್ಕಳ ಪೈಕಿ 170 ಮಕ್ಕಳು ಬಂದಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸಹಾಯಕನಿಗೆ ಕೊರೋನಾ ಪಾಸಿಟಿವ್, ನಾವೇನು 72 ಅವರ್ಸ್ ಮುಂಚೆ ಟೆಸ್ಟ್ ಮಾಡಿಸ್ಬೇಕು ಅಂತ ಅಂದಿದ್ವು, ಅವರಿಗೆ ಪಾಸಿಟಿವ್ ಫಲಿತಾಂಶ ಹಿನ್ನೆಲೆಯಲ್ಲಿ 2 ಶಾಲೆಗಳು ಇವತ್ತು ಪ್ರಾರಂಭ ಆಗಿಲ್ಲ. ಒಬ್ರು ಶಿಕ್ಷಕರಿಗೆ, ಒಬ್ರು ಸಹಾಯಕನಿಗೆ. ಉಡುಪಿ ಜಿಲ್ಲೆಯಲ್ಲಿ 2 ಶಾಲೆಗಳು ಇವತ್ತು ಪ್ರಾರಂಭ ಆಗಿಲ್ಲ. ಅದು ಯಾವ್ಯಾವುದು ಅಂತಂದ್ರೆ ಹೆಬ್ರಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಅಟೆಂಡರ್ ಒಬ್ಬರಿಗೆ ಅದು ಪಾಸಿಟಿವ್ ಬಂದಿದ್ದು, ಅದಕ್ಕೆ ಅಲ್ಲಿ ಶುರು ಆಗಲಿಲ್ಲ. ಬ್ರಹ್ಮಾವರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಅವ್ರಿಗೆ ಬಂದಿತ್ತು, ಅದಕ್ಕೋಸ್ಕರ ಆ ಶಾಲೆ ಪ್ರಾರಂಭ ಆಗಲಿಲ್ಲ. ಸೋಮವಾರದಿಂದ ಈ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಸೊ ಈ ರೀತಿ ಇವತ್ತು ನಮ್ಮ ಶಾಲಾರಂಭ ಒಂದು ಸಡಗರದಿಂದ, ಸಂಭ್ರಮದಿಂದ ಇವತ್ತು ಪ್ರಾರಂಭ ಆಗಿದೆ. ಒಂದಷ್ಟು ಕೆಲವು ಕಡೆ ಸ್ವಲ್ಪ ಕೊರತೆಗಳು ಕೂಡ ನಮಗೆ ಕಂಡು ಬಂದಿದೆ. ಉದಾಹರಣೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ, ಟೌನ್ ನಲ್ಲಿ ಶಾಲೆ ಎಷ್ಟು ಸ್ವಚ್ಛವಾಗಿರಬೇಕು ಅದು ಇಲ್ಲದೆ ಇರೋ ಒಂದು ಪ್ರಕರಣ ಬಂದಾಗ ತಕ್ಷಣ ನಮ್ಮ ಆಯುಕ್ತರು ಆ ವಿಚಾರದಲ್ಲಿ ಆ ಒಂದು ಸಂತಿನಲ್ಲಿ ವಿಚಾರಣೆ ನಡೆಸಿದ್ದಾರೆ. ಆ ಶಾಲೆಯಲ್ಲಿ ನಮಗೊಂದಿರೋ ಮಾಹಿತಿ, ಮೊನ್ನೆ ರಾತ್ರಿ ನಿನ್ನೆ ಬೆಳಗ್ಗೆವರೆಗೂ ಕೌಂಟಿಂಗ್ ಆಗಿದೆ. ಗ್ರಾಮ ಪಂಚಾಯತಿ ಚುನಾವಣೆ ಕೌಂಟಿಂಗ್ ಆದಮೇಲೆ ಅವರು ಶಾಲೆನ ಹ್ಯಾಂಡ್ ಓವರ್ ಮಾಡದೆ ನಿನ್ನೆ ಸಂಜೆ ಆಗಿದೆ. ಆದ್ರೂ ಕೂಡ ಅದೊಂದು ಚ್ಯುತಿಯಾಗಿದೆ. ಅದರ ಬಗ್ಗೆ ನಮ್ಮ ಆಯುಕ್ತರು ಏನ್ ಕ್ರಮ ತಗೋಬೇಕು, ಯಾವ ರೀತಿ ಅವರಿಂದ ಉತ್ತರ ಪಡಿಬೇಕು ಅದನ್ನ ಪಡಿತಾರೆ. ಅದೇ ರೀತಿ ಹಾಸನದಲ್ಲಿ ಒಂದು ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಸೆಕೆಂಡ್ PUC ತರಗತಿನಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಕೂಡಿಸಿದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಅಲ್ಲಿನ ಶಾಸಕರಾದ ಪ್ರೀತಮ್ ಗೌಡ್ರು ನಾನು ಮಾತಾಡಿದೆ. ನಾನು ಮತ್ತೆ ನಮ್ಮ ನಿರ್ದೇಶಕರು ಅದ್ರ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಅದ್ರ ಬಗ್ಗೆ ಕೂಡ ಯಾಕಾಯ್ತು ಅಂತ ಅವ್ರು ತಗೊಂಡು ಅದನ್ನ ಕ್ರಮ ತಗೊಳ್ತಾರೆ. ನಾನು ಈ ಮೂಲಕ ರಾಜ್ಯದ ಎಲ್ಲಾ ಶಿಕ್ಷಣ ಅಧಿಕಾರಿಗಳಿಗೆ, DDPIಗಳಿಗೆ, DDPOಗಳಿಗೆ, BEOಗಳಿಗೆ ಎಲ್ಲರಿಗೂ ಕೂಡ ಮತ್ತೊಂದ್ಸಲ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ಇವತ್ತು ಬಹಳ ಜನರ ಅಪೇಕ್ಷೆಯಂತೆ, ಬಹಳ ಜನರ ಅಗತ್ಯತೆನ ಮನಗಂಡು 10ನೇ ಕ್ಲಾಸು 12ನೇ ಕ್ಲಾಸ್ ನಾವು ಪ್ರಾರಂಭ ಮಾಡಿದ್ವಿ. ನಾವೇನು ಮಾರ್ಗಸೂಚಿ ಸೂತ್ರವನ್ನ ಕಳಿಸಿದ್ದೀವಿ ಅದರಲ್ಲಿ ಯಾರು ಯಾವ ಹಂತದಲ್ಲೂ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಬಾರದು. ಒಂದೇ ಒಂದು ಕಡೆ ಆದ್ರೆ ಒಟ್ಟು ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ಅದೆಷ್ಟೋ ಮಕ್ಕಳಿಗೆ ಶಿಕ್ಷಣ ನೀಡುವ ಒಂದಕ್ಕೆ ತೊಂದರೆ ಆಗುತ್ತೆ. ಅಂಡ್ ನಮ್ಮ ಇಲಾಖೆ ಅಂತ ಒಂದು ಪ್ರಸಂಗವನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ.
ಸೋಮವಾರದಿಂದ ಪ್ರತಿ ಜಿಲ್ಲೆಯಲ್ಲಿ ಈ ಕುರಿತು ಕೆಲವು ತಂಡಗಳು ಶಾಲೆಗಳಿಗೆ ಮತ್ತೆ PU ಕಾಲೇಜುಗಳಿಗೆ ಭೇಟಿ ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಮುನ್ನೆಚ್ಚರಿಕಾ ಕ್ರಮವನ್ನು ಎಷ್ಟು ಮಟ್ಟಿಗೆ ಅಳವಡಿಸಿದ್ದಾರೆ ಅದನ್ನ ಪರಿಶೀಲನೆ ಮಾಡಿ, ಜೊತೆಗೆ ಮಕ್ಕಳ ಜೊತೆನೂ ಕೂಡ ಮಾತಾಡಿ ಒಂದಷ್ಟು ಹುರಿದುಂಬಿಸೋದಕ್ಕೋಸ್ಕರ ಈ ತಂಡಗಳು ಓಡಾಡ್ತವೆ. ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗೆ ನಮ್ಮ ಅಲ್ಲಿ ಡಯಟ್ ಪ್ರಿನ್ಸಿಪಾಲ್ ಇದ್ದಾರೆ, ಡಯಟ್ ಲೆಕ್ಚರರ್ಸ್ ಇದ್ದಾರೆ, ನಮ್ಮ PRC CRP ಎಲ್ಲ ಇದೆ. ಅದನ್ನ ಅವ್ರು ಡಿವೈಡ್ ಮಾಡ್ತಾರೆ. ಅದ್ರ ಬಗ್ಗೆ ನಾಳೆ ಅವ್ರ ಜೊತೆ ಎಲ್ಲ ಚರ್ಚೆ ನಡೆದಿದೆ. ಇನ್ನೊಂದು ನಾನು ಹೇಳಿದ್ದೀನಿ, SSLC ಪರೀಕ್ಷೆ ಸಮಯದಲ್ಲಿ, ಪರೀಕ್ಷೆಗಿಂತ ಮುಂಚೆ ನಾವು ಪ್ರತಿ ಶಾಲೆಯಲ್ಲಿ 10 ರಿಂದ 15 ಮಕ್ಕಳಿಗೆ ಒಬ್ಬರನ್ನ ಮೆಂಟಾರ್ ಅಂತ ಮಾಡಿದ್ವಿ, ಒಬ್ಬ ಗಾರ್ಡಿಯನ್ ಅಂತ ಶಾಲೆಯಲ್ಲಿ. ಈಗ ಮತ್ತೆ ಅದನ್ನ ವ್ಯವಸ್ಥೆನ ಜಾರಿಗೆ ತರಬೇಕು. ನಾವು ಪ್ರತಿಯೊಂದು ಮಗುವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದ್ರೆ ಮಕ್ಕಳು ಬಹಳ ದಿವಸ ಆದ್ಮೇಲೆ ಶಾಲೆಗಳಿಗೆ ಬರ್ತಾ ಇದ್ದಾರೆ. ಅವರ ನಡವಳಿಕೆ, ಅವರ ಆರೋಗ್ಯ, ಅವರೇನಾದ್ರೂ ಸ್ವಲ್ಪ ಡಲ್ ಆಗಿದ್ರೆ ಇದನ್ನೆಲ್ಲ ಗಮನಿಸಿ ಆ ಕುರಿತು ತಕ್ಷಣ ಆ ಮಗು ಹತ್ರ ಮಾತಾಡಿ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳಿ ಆ ತೊಂದರೆನ ಪರಿಹರಿಸುವ ಕಾರ್ಯವನ್ನ ಈ ಮೆಂಟಾರ್ಸ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಕೆಲವು ಶಾಲೆಗಳಿಗೆ ಸೂಚನೆ ಕೊಟ್ಟು ಇಡೀ ರಾಜ್ಯದಲ್ಲಿ ಇದನ್ನ ಜಾರಿಗೆ ತರಕ್ಕೆ ಎಲ್ಲ ಕ್ರಮ ತಗೊಳ್ತೀವಿ. ಒಟ್ಟಾರೆ ಇವತ್ತು ಏನ್ ಪ್ರಾರಂಭ ಮಾಡಿದೀವಿ, ಇದು ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಇನ್ನೊಂದ್ಸಲ ಹೇಳ್ತೀನಿ, ಇದು ಯಾವುದೇ ಪ್ರತಿಷ್ಠೆಗೋಸ್ಕರ ಶುರು ಮಾಡಿರುವ ಕಾರ್ಯ ಅಲ್ಲ. ಇದು ಶಿಕ್ಷಣ ಇಲಾಖೆಯ ಕರ್ತವ್ಯ. ಇದು ಮಾಡಲೇಬೇಕಾಗಿದ್ದ ಕರ್ತವ್ಯ. ಈಗಾಗಲೇ ನಿನ್ನೆ CBSE CBSE ಪರೀಕ್ಷೆಗಳ ದಿನಾಂಕಗಳನ್ನು ಘೋಷಿಸಿದ್ದಾರೆ. ನಂತರ ಅವರು ಇನ್ನೂ ಮಿಕ್ಕಿದ ಪರೀಕ್ಷೆ ದಿನಾಂಕಗಳನ್ನು ಘೋಷಿಸಬಹುದು. ನೀಟ್ ಇರ್ಬೋದು, JEE ಇರ್ಬೋದು, ಅದೆಲ್ಲ. ಸೊ ಆ ಪರೀಕ್ಷೆಯಿಂದ ನಮ್ಮ ಮಕ್ಕಳು ವಂಚಿತರಾಗಬಾರದು. ನಾನಿವತ್ತು ಕೆಲವು ಶಾಲೆಯಲ್ಲಿ ಕೇಳಿದೆ, ಯಾಕೆ JEE ಹೋಗ್ತೀರಾ ಅಂತ. ಅವರು ಬಹಳ ಖುಷಿಯಾಗಿರೋದು, ನಾವು ರೆಡಿ ಆಗ್ತಾ ಇದ್ದೀವಿ ಅಂತ. ಸೊ ಇವೆಲ್ಲನೂ ಕೂಡ ಮನಸ್ಸಿನಲ್ಲಿ ಅವ್ರದ್ದು ಕನಸು, ಅವ್ರದ್ದು ಹಂಬಲ ಇದೆ. ಸೊ ಅದಕ್ಕೋಸ್ಕರ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಂಡು ನಾವು ಈ ಕಾರ್ಯವನ್ನ ಪ್ರಾರಂಭಿಸಿದೀವಿ. ಈ ಕಾರ್ಯದ ಹಿಂದೆ ಎರಡೇ ನಮ್ಗಿರೋದು, ಒಂದು ಸದುದ್ದೇಶ, ಇನ್ನೊಂದು ಸದ್ಭಾವನೆ. ಸೊ ಈ ಎಲ್ಲ ಕಾರಣಕ್ಕೆ ಈ ಕಾರ್ಯ ಯಶಸ್ವಿ ಆಗ್ಲಿ ಅಂತ ನಾನು ಕೋರ್ಕೊಳ್ತೀನಿ, ಮತ್ತೆ ಎಲ್ಲರ ಬೆಂಬಲವನ್ನು ಯಾಚಿಸ್ತೀನಿ. ಯಾವುದೇ ಕೊರತೆ ಬಂದರೆ ತಕ್ಷಣ ನಮ್ಮ ಇಲಾಖೆ ಅಧಿಕಾರಿಗಳು ಅದನ್ನ ಸರಿಪಡಿಸೋದಕ್ಕೆ, ಈಗ ನಮ್ಮ ಎಲ್ಲ ಅಧಿಕಾರಿಗಳು ಒಂದೊಂದು ಜಿಲ್ಲೆಗೆ ಉಸ್ತುವಾರಿ ಇದ್ದಾರೆ. ಆ ಜಿಲ್ಲೆಗೂ ಕೂಡ ನಿನ್ನೆ ಚಿತ್ರದುರ್ಗಕ್ಕೆ ನಮ್ಮ ಆಯುಕ್ತರು ಹೋಗಿದ್ರು. ನಾಳೆ ನಾಡಿದ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಅಲ್ಲಿಂದೆಲ್ಲ ಪರಾಮರ್ಶೆ ಮಾಡೋ ಕಾರ್ಯವನ್ನು ಕೂಡ ಮಾಡ್ತಾರೆ. ಇಷ್ಟು ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಪ್ರಾರಂಭ ಚೆನ್ನಾಗಿದೆ. ಸರ್ಕಾರಿ ಶಾಲೆಗಳಿಗೆಲ್ಲ ಇವತ್ತಿಂದ ಆರಂಭ ಮಾಡಿದ್ವಿ. ಖಾಸಗಿ ಶಾಲೆಗಳ ಕತೆ ಈಗ ಅನುದಾನಿತ ಸರ್ಕಾರಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ. ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಇವತ್ತು ಯಾವುದರಲ್ಲೂ ತರಗತಿಗಳು ಆರಂಭ ಆಗಿಲ್ಲ. ಈ ಕಾರ್ಯಕ್ರಮ ಏನಿದೆ, ಶಾಲೆಗಳ ಪ್ರಾರಂಭ ಮಾಡೋದು ಖಾಸಗಿ ಶಾಲೆಗಳು ಕೂಡ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಮ್ಯಾನೇಜ್ಮೆಂಟು ಖಾಸಗಿ ಮಂಡಳಿಗಳಿರಬಹುದು, ಆದರೆ ಏನು ಇಲಾಖೆ ನಿರ್ದೇಶನ ಇದೆ, ಮಾನ್ಯ ಸಚಿವರು ನಿರ್ದೇಶನ ಕೊಡ್ತಾರೆ, ಅದನ್ನ ಅವರು ಕೂಡ ಫಾಲೋ ಮಾಡಲೇಬೇಕು. ಮಾಡಿಲ್ವಲ್ಲ ಬಹುತೇಕ ಸರ್ಕಾರಿ ಬಹುತೇಕ ಶಾಲೆಗಳು ಪ್ರಾರಂಭ ಮಾಡಲೇಬೇಕು ಅಂತ ನಮ್ಮಲ್ಲಿ ಈಗ ಏನಿದ್ರೆ ಮಾಡಬೇಕಾದ್ರೆ ಏನೇನು ಕಂಡೀಷನ್ಗಳಿದೆ ಅಂತ ನಾವು ಕಂಡೀಷನ್ಗಳು ಹಾಕ್ತೀವಿ. ನಮ್ಗೆ ಗೊತ್ತಿದೆ. ಶಾಲೆ ಪ್ರಾರಂಭ ಮಾಡಬೇಕು ಕ್ಲಾಸ್ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಹೇಳಿದ್ದಾರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಾವು ಹೇಳಿದ್ದೀವಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ. ಈ ಎಲ್ಲಾ ಸಿದ್ಧತೆಗಳು ಆದ್ರೆ ತರಗತಿಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋ ಕಂಡೀಷನ್ ಇದೆ. ಅವುಗಳನ್ನ ಅವರು ಸಿದ್ಧತೆ ಮಾಡಿಕೊಂಡ ನಂತರ ಮಾಡಬಹುದು.
ಕ್ಲಾಸಸ್ ನಡೆಸಬೇಕು ಅಥವಾ ವಿದ್ಯಾರ್ಥಿಗಳು ಕಂಪಲ್ಸರಿ ಹಾಜರಾಗಬೇಕು ಅನ್ನೋದು ನಾವು ಮ್ಯಾಂಡೇಟ್ ಮಾಡಿಲ್ಲ, ಅದು ಕಡ್ಡಾಯ ಇಲ್ಲ. ಹಾಗಾಗಿ ಈಗ ಇವತ್ತು ಕೂಡ ಬಹುತೇಕ ಖಾಸಗಿ ಶಾಲೆಗಳು ಪ್ರಾರಂಭ ಮಾಡಿದ್ದಾರೆ. ಕೆಲವು ಶಾಲೆಗಳು ಯಾವುದಾದ್ರೂ ಅವರ ಸೌಕರ್ಯಗಳ ಕೊರತೆಯಿಂದಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಮಾಡ್ತಾರೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ವ್ಯತ್ಯಾಸ ಏನಾದ್ರು ಇವತ್ತು ಹೆಚ್ಚು ಮಕ್ಕಳು ಬಂದಿದ್ದು ಗ್ರಾಮೀಣ ಪ್ರದೇಶಗಳಲ್ಲೂ ನಗರ ಪರ್ಸೆಂಟೇಜ್ ಏನಾಗುತ್ತೆ? ಪರ್ಸೆಂಟೇಜ್ ಎಕ್ಸಾಕ್ಟ್ ಆಗಿ ಸರ್ ಇದು ಅದೇ ಇವತ್ತು ಕೊಡ್ಲಿಕ್ಕೆ ಯಾಕಂದ್ರೆ ಇನ್ನು ಅಂಕಿಅಂಶಗಳ ಸಂಗ್ರಹಣೆ ಮಾಡಿ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ ಈ ತರದ್ದೆಲ್ಲ ಕ್ಯಾಟಗರಿಗಳೆಲ್ಲ. ಈಗ ಒಟ್ಟಾರೆ ಸಂಖ್ಯೆಗಳು ಸುಮಾರಾಗಿ ಸಿಕ್ಕಿದೆ, ಸಿಕ್ಕಿರೋ ಅಂಕಿಅಂಶಗಳನ್ನು ಕೊಟ್ಟಿದ್ದೀವಿ. ಇವತ್ತಿಂದು ಸಂಪೂರ್ಣವಾದ ವಿಶ್ಲೇಷಣೆ ತಮಗೆ ಸೋಮವಾರ ಸಿಗುತ್ತೆ. ಸರಿ, ಒಂದು ಇದು ಟೆಕ್ಸ್ಟ್ ಬುಕ್ ರಿಡ್ಯೂಸ್ ಮಾಡೋದು ಎಲ್ಲಿಗೆ ಅಂತ SSLC ಸ್ಟಾರ್ಟ್ ಆಗಿದೆ ಸರ್. ಅದೇ ನಾನು ಮುಂದೆನೂ ಕೂಡ ಹೇಳಿದ್ದೀನಿ, ಇಲ್ಲಿ ಒಂದು ವಾರದಲ್ಲಿ ಅಂತ ಅಲ್ಲ 8 ದಿವಸ ಅಂತ ಹೇಳಿದ್ದೆ. ಈಗ ನಮಗೆ ಇವತ್ತಿಂದ ತರಗತಿಗಳು ಪ್ರಾರಂಭ ಆಗಿದೆ. ಇದು ಪೂರ್ಣ ದಿನ ನಡೆಯೋ ತರಗತಿಗಳ ನಿತ್ಯ ನಡೆಯೋದು ಇದೆ SSLC. ಪೂರ್ಣ ದಿನ ನಡೀತಾ ಇಲ್ಲ, ಪೂರ್ಣ ದಿನ ತರಗತಿ ನಡೀತಾ ಇಲ್ಲ. ಸೊ ನಮ್ಗೆ ಕೋರ್ಸ್ ಸಬ್ಜೆಕ್ಟ್ಸ್ ವಿಶೇಷವಾಗಿ ಎಷ್ಟು ದಿನ ಸಿಗುತ್ತೆ? ಕೋರ್ಸ್ ಸಬ್ಜೆಕ್ಟ್ ಅಂದ್ರೆ ಗಣಿತ, ಸೈನ್ಸು, ಸೋಷಿಯಲ್ ಸೈನ್ಸ್. ಇದರ ಸಬ್ಜೆಕ್ಟ್ಸ್ ಎಷ್ಟು ದಿನ ಸಿಗುತ್ತೆ ಅಂತ ಕೂಡ ನಮಗೆ ಲೆಕ್ಕ ಆಗ್ತದೆ. ಈಗ ಬೈ ಅಂಡ್ ಲಾರ್ಜ್ ಒಂದು ಫ್ರೇಮ್ ವರ್ಕ್ ಒಂದು ರೆಡಿ ಮಾಡಿದ್ದಾರೆ. ಮಂಡೇ ಅಥವಾ ಟ್ಯೂಸ್ಡೇ ನಾವು ಕೂತ್ಕೊಂಡು ಅದನ್ನ ನಾವು ನಿಶ್ಚಯ ಮಾಡ್ತೀವಿ. ಅದ್ರ ಜೊತೆಗೇನೆ ಒಂದು ಟೆಂಟೇಟಿವ್ ಡೇಟ್, ಯಾವ ರೀತಿ CBSE ಹೇಳಿದೆ ಅದೇ ತರ ಒಂದು ತಾತ್ಕಾಲಿಕ ಒಂದು ಪರೀಕ್ಷಾ ಅವಧಿ ದಿನಾಂಕಕ್ಕಿಂತ ವೇಳಾಪಟ್ಟಿನ ತಾತ್ಕಾಲಿಕ ವೇಳಾಪಟ್ಟಿನ ಅದನ್ನು ಕೂಡ ಪ್ರಾಯಶಃ ಮಂಗಳವಾರ ಅಥವಾ ಬುಧವಾರ ವಿಲ್ ಅನೌನ್ಸ್. ನಾನು ಎಲ್ಲ ಕಡೆ ಹೋದಾಗ ಮಕ್ಕಳಿಗೆ ಒಂದು ಮಾತು ಹೇಳಿದ್ದೀನಿ, ಪರೀಕ್ಷೆ ಯಾವಾಗ ಮಾಡೋಣ ಅಂತ ಕೇಳಿದೆ ನಾನು. ಕೆಲವರು ಧೈರ್ಯ ಪಟ್ಟು ಮಾರ್ಚೆ ಮಾಡಿ ಅಂತಂದ್ರು, ಇನ್ ಕೆಲವರಿಗೆ ಏಪ್ರಿಲ್ ಅಂದ್ರು, ಇನ್ ಕೆಲವರು ಜುಲೈ ಅಂದ್ರು. ಒಂದು ಮಗು ಸೆಪ್ಟೆಂಬರ್ ಮಾಡಿ ಸರ್. ನಾನು ಕೇಳಿದ್ರೆ ಸೆಪ್ಟೆಂಬರ್ ಮಾಡಿದ್ರೆ ರಿಸಲ್ಟ್ ಯಾವಾಗ ಕೊಡೋಣ ಅಂದ್ರೆ ಅಷ್ಟು ಉತ್ತರ ಕೊಡೋಣ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕಡೆ 2 ವಿಚಾರ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದು ಒತ್ತಡ ಬೇಡ, ಸಾಕಷ್ಟು ನಿಮಗೆ ಸಮಯನ ಕೊಡ್ತೀವಿ. ಮತ್ತೆ ಪರೀಕ್ಷೆಗೆ ಏನು ಸಬ್ಜೆಕ್ಟ್ಸ್ ಬರುತ್ತೆ ಸಿಲೆಬಸ್, ಇದನ್ನ ಸಿಲೆಬಸ್ ಕಲಿತಾದಕ್ಕಿಂತ ಪರೀಕ್ಷೆಗೆ ಎಷ್ಟು ಸಿಲೆಬಸ್ ಇರುತ್ತೆ ಅನ್ನೋದು ಬಹಳ ಮುಖ್ಯ ಈ ವರ್ಷ. ಸೊ ಅದು ಕೂಡ ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಬೀಳದೇ ಇರಷ್ಟು ಆರಾಮಾಗಿ ಓದಷ್ಟು, ಆದರೆ ಮುಂದಿನ ತರಗತಿಗೆ ಅತ್ಯಗತ್ಯವಾಗಿ ಬೇಕಾದಷ್ಟು ಅದನ್ನೆಲ್ಲನೂ ಕೂಡ ನಾವು ಅಳತೆ ಮಾಡಿ ನಾವು ಇವತ್ತು ರೆಡಿ ಮಾಡ್ತಾ ಇದ್ದೀವಿ. ನೀವು ಆರಾಮಾಗಿರಿ, ನೀವು ಯಾವುದಕ್ಕೂ ಕೂಡ ಟೆನ್ಷನ್ ಬೇಡ, ಸ್ಟ್ರೆಸ್ ಬೇಡ. ಪಾಠ ಏನ್ ಮಾಡ್ತಾರೆ ಅದು ಚೆನ್ನಾಗಿ ಕಲೀರಿ ಅಂತ ಹೇಳಿದ್ರೆ ಬಾಯ್ಸ್ ಹ್ಯಾಪಿ ಅವ್ರ ಹತ್ರ ಮಾತಾಡಿ ಎಲ್ಲ ಮಾಡಿದ್ದಕ್ಕೆ. ಸೊ ಇದನ್ನ ನಾನು ಇಲ್ಲಿ ಪುನರುಚ್ಚಿಸ್ತಾ ಇದ್ದೀನಿ. ಸಿಲೆಬಸ್ ಅಂತಂದ್ರೆ ಅದು ಎಕ್ಸಾಮಿನೇಷನ್ಗೆ ಈ ಸಲ ಈ ಇರೋ ಅವಧಿನಲ್ಲಿ ಎಕ್ಸಾಮಿನೇಷನ್ಗೆ ಯಾವುದನ್ನ ನಾವು ಇರುತ್ತೆ ಅಂತ ನಾವು ತೋರಿಸ್ತೀವಿ. ಅದರಲ್ಲಿ ಮಕ್ಕಳು ಸರೀಸಾಗಿ ಓದಷ್ಟು, ಆದ್ರೆ ಮುಂದಿನ ತರಗತಿಗೆ ಅತ್ಯುತ್ತಮ ಕಲೀಲೇಬೇಕಾಗುತ್ತೆ. ಅವೆರಡನ್ನು ಕೂಡ ಯೋಚನೆ ಮಾಡಿ ಸಿಲೆಬಸ್ ಅನ್ನ ನಾವು ಪ್ರಕಟ ಮಾಡ್ತೀವಿ. ಈ ಮುಂಚೆ ಶನಿವಾರ ಅರ್ಧ ದಿವಸ ತರಗತಿಗಳು ನಡೀತಾ ಇತ್ತು, ಶಾಲೆಗೆ ನಡೀತಾ ಇತ್ತು. ಈಗ 4 ಪೀರಿಯಡ್ ಅಂತ ಫಿಕ್ಸ್ ಮಾಡಿದ್ದಾರೆ. ನಾಳೆ ಶನಿವಾರ ಬಂದಿದೆ, 2 ಪೀರಿಯಡ್ ಇರುತ್ತಾ ಅಥವಾ 4 ಪೀರಿಯಡ್? ಅಲ್ಲ, ಸೇಮ್ 4 ಪೀರಿಯಡ್. ಅದ್ರಲ್ಲಿ ಯಾವ್ದು ವ್ಯತ್ಯಾಸ? ಇವಾಗಲೇ ಕಡಿಮೆ ಆಗಿದೆ. ಅದಕ್ಕೆ ಮುಂದೆಷ್ಟು ಕಡಿಮೆ ಮಾಡೋದು? ಸರ್ ಇವತ್ತು ಶಾಲೆಯಲ್ಲಿ ಹೇಳಿದ್ರಿ ಭಾನುವಾರ ಮಾತ್ರ ರಜೆ ಕೊಡ್ತೀವಿ, ಮತ್ತೆ ಇನ್ಯಾವ ರಜೆ ಕೇಳಬಾರ್ದು ಅಂತ ಮಕ್ಕಳಿಗೆ ಹೇಳಿದ್ರಿ. ಗೊತ್ತಾಯ್ತು ಹೇಳಿದ್ರಿ, ಬಟ್ ಆ ತರದ್ದು ವ್ಯವಸ್ಥೆ ಅಂದ್ರೆ ಈಗ ಯಾವ್ದೋ ಜಯಂತಿ ಇವೆಲ್ಲ ಬರ್ತಾವಲ್ಲ ಸರ್, ನೋಡ್ರಿ, ಇವಾಗ ಮುಂದೆ ಇರೋದು ಬಹಳ ಪ್ರಮುಖವಾಗಿ ಜನವರಿ 26 ಕೊಡ್ಲೇಬೇಕು. ಸಂಕ್ರಾಂತಿ ನಾನು ಆ ಮಕ್ಕಳಿಗೆ ಏನಿದೆ ಅಂತಂದ್ರೆ, ನೀವು ಈ ಮುಂದೆ ಸಾಕಷ್ಟು ರಜನ ಎಂಜಾಯ್ ಮಾಡಿದ್ದೀರ, ಕಷ್ಟಪಟ್ಟಿದ್ದೀರ. ಇನ್ ಮುಂದೆ ರಜಾದ ದಿನಗಳಲ್ಲ, ಇನ್ ಮುಂದೆ ಏನಿದ್ರು ಕೂಡ ಶೈಕ್ಷಣಿಕ ದಿನಗಳು, ನಿಮ್ಮ ಅಧ್ಯಯನದ ದಿನಗಳು. ಅದರ ಬಗ್ಗೆ ಯೋಚನೆ ಮಾಡಿ. ರಜೆ ಕೊಡೋದಿಲ್ಲ, ನೀವು ರಜೆ ಹಾಕಬಾರ್ದು ಅಂತ
ಅವ್ರಿಗೆ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾವು ಮಾಡ್ತೀವಿ. ಸರ್ ಬಹುತೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಇನ್ನು ಕಲರ್ ಡ್ರೆಸ್ ಬರ್ತಾರೆ, ಕೇಳಿದ್ರೆ ಹಳೆ ವರ್ಷದ ಯೂನಿಫಾರ್ಮ್ಸ್ ಆಗ್ತಿಲ್ಲ. ಸೊ ಆ ಥರ ಇದೆ. ಯೂನಿಫಾರ್ಮ್ಸ್ ಯಾವ್ದು ಕೇಳಿದ್ರು ಸರ್? ಯೂನಿಫಾರ್ಮ್ ಈಗಾಗಲೇ 2 ಡಿವಿಷನ್ಗಳಲ್ಲಿ ನಮ್ಮ ಶಾಲೆಗಳಿಗೆ ಸಪ್ಲೈ ಯಾವ ಆಗಿದೆ. ಡಿವಿಷನ್ ಸರ್? ಯಾವ ಡಿವಿಷನ್? ಯಾವ ಡಿವಿಷನ್ ಆಗಿದೆ, ಯಾವ ಡಿವಿಷನ್ ಆಗ್ಬೇಕು? ಬೆಂಗಳೂರು ಮೈಸೂರು ಆಗಿದೆ. ಬೆಳಗಾಂ ಗುಲ್ಬರ್ಗದಲ್ಲಿ ಟೆಂಡರ್ ಆಗಿದೆ, ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ನಾವು ತರಗತಿಗಳು ಪ್ರಾರಂಭ ಮಾಡದೇ ಇರೋದ್ರಿಂದಾಗಿ ಹಂಚಕ್ಕಾಗಿಲ್ಲ. ಇದನ್ನು ನಾವು ಫೆಬ್ರವರಿ ಒಳಗಡೆ ಎಲ್ಲ ಇಡೀ ರಾಜ್ಯದಲ್ಲಿ ಫೆಬ್ರವರಿ ಒಳಗಡೆ ಎಲ್ಲ ಮಕ್ಕಳಿಗೂ ನಾವು ಸಮವಸ್ತ್ರ ವಿತರಣೆ ಮಾಡಲಿಕ್ಕೆ ಸಾಧ್ಯ. ಟೆಕ್ಸ್ಟ್ ಬುಕ್ ಸರ್? ಟೆಕ್ಸ್ಟ್ ಬುಕ್ 100% ಸಪ್ಲೈ ಆಗೋಗಿದೆ. ಬಹಳ ಮುಂಚೆನೇ ಮಾಡ್ಬೋದು. 100%. ಇನ್ಫ್ಯಾಕ್ಟ್ ನಾವು ಎಲ್ಲ ಟೆಕ್ಸ್ಟ್ ಬುಕ್ಸ್ ನೋಡಿದಾಗ ಅದ್ರಲ್ಲಿ ಓದಿ ಮಾರ್ಕ್ ಮಾಡಿರೋದು ಕೂಡ ನೋಡಿದ್ವಿ. ಜೂನ್ ತಿಂಗಳಲ್ಲೇ ಬಹುತೇಕ ಸಪ್ಲೈ ಆಗುತ್ತೆ. ಸ್ವಲ್ಪ ಜಾಗ ಬಿಟ್ಟರೆ ತಾವು ಸರ್, ಈಗ ಶುಲ್ಕ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಸೆಕೆಂಡ್ ಟರ್ಮ್ ಕಟ್ಟಬೇಕಾ ಹೇಗೆ? ಯಾಕಂದ್ರೆ ಪೂರ್ತಿ ಕಟ್ಟಿ ಅಂತ ಪ್ರೆಷರ್ ಕೂಡ ಹಾಕ್ತಾ ಇದ್ದಾರೆ. ಕೆಲವು ಕಡೆ ಆನ್ಲೈನ್ ಐಡಿ ಕೂಡ ಬ್ಲಾಕ್ ಆಗಿದೆ. ಸೊ ಏನು ಫುಲ್ ಫೀಸ್ ಕಟ್ಬೇಕಾ ಹೇಗೆ? ಸರ್ಕಾರ ಯಾಕೆ ಒಂದು ನಿರ್ಧಾರ ಮಾಡ್ತಾ ಇಲ್ಲ, ಎಷ್ಟು ಪರ್ಸೆಂಟೇಜ್ ಕಟ್ಟಬೇಕು ಅಥವಾ ಪೂರ್ತಿ ಕಟ್ಟಬೇಕು ಅನ್ನೋ ಯಾಕೆ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ? ಈ ಪೂರಕವಾದ ಇನ್ನೊಂದು ಕ್ವಶನ್ ಅಂದ್ರೆ, ತುಂಬಾ ಮಕ್ಕಳನ್ನ ಇವತ್ತು ಶಾಲೆಗೆ ಸೇರಿಸಿಲ್ಲ. ಸೊ ಸೇರಿಸಿ ಅಂತ ಹೇಳಿದ್ರೆ ಅದು ಸೇರಿಸಿಲ್ಲ. ಅವ್ರದ್ದು ನೆಕ್ಸ್ಟ್ ಭವಿಷ್ಯ ಏನು? ಈ ಪ್ರೈವೇಟ್ ಶಾಲೆಗಳಿಗೆ ಸೇರಿಸ್ಕೋಬೇಕು, ಯಾವಾಗ ಸೇರಿಸ್ಕೋತಾರ? ಇಲ್ಲಾಂದ್ರೆ ಸರ್ಕಾರಿ ಶಾಲೆಗೆ ಬಂದು ಸೇರಿಸ್ಕೋತಾರ? ಕನ್ಫ್ಯೂಷನ್ ಇದೆ ಪೇರೆಂಟ್ಸ್ಗೆ. ಏನ್ ಮಾಡ್ತಾರೆ? ಇಲ್ಲ ಫೇಲ್ ಮಾಡ್ತಾರ? ಇಲ್ಲ ನಗರಗಳಿಂದ ಹಳ್ಳಿಗಳಿಗೆ ವಲಸೆ ಹೋಗಿದ್ದಾರೆ, ಅವ್ರು ವಾಪಸ್ ಬಂದು ಸೇರ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಥವಾ ಸರ್ಕಾರಿ ಶಾಲೆಗೂ ಹೋಗಿರಲ್ಲ. ಈ ಸಂಬಂಧದಲ್ಲಿ ಈಗಾಗಲೇ ನಾವು ಸರ್ಕಾರದಿಂದ ಆದೇಶಗಳನ್ನು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ ಅಂತ್ಯದಲ್ಲಿ ಒಳಗಡೆ ಮಕ್ಕಳನ್ನೆಲ್ಲ ಶಾಲೆಗಳಿಗೆ ಬೇರೆ ತರಗತಿಗಳಿಗೆ, ಯಾಕಂದ್ರೆ ಅವರ ಭವಿಷ್ಯ ನಾವು ಎನ್ಶೂರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅವ್ರ ಭವಿಷ್ಯ ದೃಷ್ಟಿಯಿಂದಾಗಿ ಮಕ್ಕಳಿಗೆ ಮುಂದಿನ ತರಗತಿಗಳಿಗೆ ಸೇರಿಸಿ ಅಂತ ಹೇಳಿದ್ದೀವಿ. ಯಾವ ಶಾಲೆಗೆ ಸೇರಿಸೋದು ಆಯಾ ಪೋಷಕರ ಮತ್ತೆ ವಿದ್ಯಾರ್ಥಿಗಳ ಒಂದು ರೈಟ್, ಅದು ಅಧಿಕಾರ. ಮತ್ತೆ ಯಾವುದೇ ಶಾಲೆ ಇಲ್ಲ ಅಂದ್ರೂ ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಎಷ್ಟೇ ಮಕ್ಕಳು ಬಂದರೂ ನಾವು ಸೇರಿಸ್ಕೊಳಕ್ಕೆ ರೆಡಿ ಇದ್ದೀವಿ, ಸೇರಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ 1 ಲಕ್ಷಕ್ಕಿಂತ ಹೆಚ್ಚಿನ ಮಕ್ಕಳು ಖಾಸಗಿ ಶಾಲೆಗಳನ್ನ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸೇರ್ಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಮತ್ತು ಈಗಲೂ ಕೂಡ ನಾವು ಅಡ್ಮಿಷನ್ ಕ್ಲೋಸ್ ಮಾಡಿಲ್ಲ, ಅಡ್ಮಿಷನ್ಸ್ ಓಪನ್ ಇದೆ. ಈಗಲೂ ಕೂಡ ನನ್ನ ಒಂದು ತಿಳುವಳಿಕೆ, ನಮ್ಮ ಸ್ಯಾಟ್ಸ್ ನಲ್ಲಿ ಬಂದಿರೋ ವರದಿ ಪ್ರಕಾರ ಸುಮಾರು 1.5 ಲಕ್ಷದಷ್ಟು ಮಕ್ಕಳು ಇನ್ನೂ ಅಡ್ಮಿಷನ್ ಆಗಿಲ್ಲ ಬೇರೆ ಬೇರೆ ತರಗತಿಗಳಿಗೆ. ಆಗ ಇನ್ಫಾರ್ಮೇಶನ್ ಕೂಡ ನಮ್ಮಲ್ಲಿದೆ. ಹಾಗಾಗಿ ಈ ತರಗತಿಗಳು ಪ್ರಾರಂಭ ಆಗಲಿ ಅಂತ ಪೋಷಕರು ಕಾಯ್ತಾ ಇದ್ದಾರೆ. ಈ ಮಕ್ಕಳನ್ನು ಕೂಡ ನಾವು ಶಾಲೆಗಳಿಗೆ ತರಬೇಕಾಗುತ್ತೆ. ಅವ್ರ ವಿದ್ಯಾಭ್ಯಾಸ ಮಕ್ಕಳಾಗಿ ಮುಂದುವರ್ಕೊಂಡು ಹೋಗೋ ರೀತಿ ನಾವು ಮುಂದಿನ ದಿನಗಳಲ್ಲಿ ಈಗ 10th ಮತ್ತೆ 12th ಸ್ಟಾರ್ಟ್ ಮಾಡಿದ್ದೀವಿ, ವಿದ್ಯಾಗಮ ಪ್ರಾರಂಭ ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇನ್ನೂ ಏನು ಉಳಿದ ಮಕ್ಕಳು ಕೂಡ ಶಾಲೆಗೆ ಬಂದು ಸೇರ್ಕೊಳ್ಬಹುದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಇಲ್ಲಾಂದ್ರೆ ಅದಕ್ಕೆ ಏನಾದ್ರು ಪ್ರತ್ಯೇಕವಾಗಿ ಕಾರ್ಯಾಚರಣೆ ಮಾಡಬೇಕು ಅಂತ ಅಂದ್ರೂ ಕೂಡ ಆ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ನಾವು ಸಿದ್ಧ ಮಾಡ್ಕೊಳ್ತೇವೆ. ಅಲ್ಲ ಸರ್, ಈಗ ಪೋಷಕರು ಗೊಂದಲ ಇರೋದು ಶುಲ್ಕ ಕಟ್ಟೋದು ಈಗಾಗಲೇ ಅಂದ್ರೆ 4-5 ತಿಂಗಳಿಗೆ ಈಗ ಕಟ್ಟಬೇಕು ಅಂತ ಪೂರ್ತಿ ಕೇಳ್ತಾ ಇದ್ದಾರೆ, ಎಷ್ಟು ಒತ್ತಾಯ ಕಟ್ಬೇಕು? ಮಾಡ್ತಾ ಇದ್ದಾರೆ. 4 ತಿಂಗಳಿಗೆ 12 ತಿಂಗಳದ್ದು ಫೀಸ್ ಕಟ್ಟಬೇಕು. 50% ಕಟ್ಟಿದ್ರು ಕೆಲವು ಇಲ್ಲ, ಇಲ್ಲಿ ನಾವು ಸರ್ಕಾರದಿಂದ ಇದುವರೆಗೆ ಯಾವುದು ಇಷ್ಟು ಪ್ರಮಾಣದಲ್ಲಿ ಕಟ್ಟಿ ಅಂತ ನಿಗದಿ ಮಾಡಿಲ್ಲ. ಅಲ್ಲ ಮಾಡಿ ಅನ್ನೋದು ಯಾಕೆ ಅಂತ ಹೇಳಿದ್ರೆ, ಇದು ಖಾಸಗಿ ಶಾಲಾ ಸಂಸ್ಥೆಗಳೇನಿದೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲೂ ಓದ್ತಾ ಇದ್ದಾರೆ. ಈಗಲೂ ಕೂಡ ಸುಮಾರು 40 ಲಕ್ಷದಷ್ಟು ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿವರೆಗೆ ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ವಿ ಕಳೆದ ವರ್ಷ. ಇಂತಹ ಸಂದರ್ಭದಲ್ಲಿ ನಾವು ಆ ಶಾಲೆಗಳ ಒಂದು ವ್ಯವಸ್ಥೆಯನ್ನ ಮುಂದುವರ್ಕೊಂಡು ಹೋಗೋದು ಕೇವಲ ಸರ್ಕಾರಕ್ಕಷ್ಟೇ ಅಲ್ಲ, ಪೋಷಕರಿಗೂ ಆಸೆ ಇದೆ ಅದು ಇರಬೇಕು ಅನ್ನೋದು. ಇಲ್ಲಿವರೆಗೆ ನಾವು ಇದನ್ನ ಶುಲ್ಕವನ್ನ ಸರ್ಕಾರದಿಂದ ನಿಗದಿ ಮಾಡಿಲ್ಲ. ಅದು ಆಯಾ ಶಾಲಾ ಮ್ಯಾನೇಜ್ಮೆಂಟು ನಿಗದಿ ಮಾಡ್ತಾ ಇದ್ರು. ಪೋಷಕರು ಅವ್ರಿಗೆ ಇಷ್ಟು ಎಲ್ಲಾ ತರ ಶಾಲೆಗಳು ಇವೆ, ಫ್ರೀಯಾಗಿ ನಡೆಸೋ ಶಾಲೆಗಳು ಇವೆ, ಲಕ್ಷಗಟ್ಟಲೆ ವರ್ಷಕ್ಕೆ ಫೀಸ್ ಚಾರ್ಜ್ ಮಾಡೋಂಥ ಶಾಲೆಗಳು ಇವೆ. ಹಾಗೆ ಪೋಷಕರು ಅವರ ಆಯ್ಕೆಗೆ ತಕ್ಕ ಹಾಗೆ ಶಾಲೆಗಳಿಗೆ ಸೇರಿಸ್ತಾ ಇದ್ರು. ಈ ಶುಲ್ಕ ನಿಗದಿ ಶಾಲಾ ಮ್ಯಾನೇಜ್ಮೆಂಟ್ ಮತ್ತೆ ಪೋಷಕರ ಮಧ್ಯದಲ್ಲಿ ನಡೀತಾ ಇದ್ದ ಒಂದು ಪ್ರಕ್ರಿಯೆ.
ನಾವು ಸರ್ಕಾರದಿಂದ ಬ್ರಾಡರ್ ಗೈಡ್ಲೈನ್ಸ್ ರೂಲ್ಸ್ ಮಾಡಿದ್ದೀವಿ. ಏನ್ ಪೋಷಕ ಇದು ಶುಲ್ಕ ನಿಗದಿ ಆಗ್ಬೇಕಾದ್ರೆ ಯಾವ್ಯಾವ ವೆಚ್ಚಗಳನ್ನ ಒಳಗೊಂಡಿರ್ಬೇಕು, ಯಾವುದರ ಮಿತಿ ಒಳಗಿರ್ಬೇಕು ಅಂತ ಹೇಳಿದ್ದೀವಿ. ಇವತ್ತು ಇಷ್ಟೇ ಕಟ್ಟಬೇಕು ಅಂತ ನಾವು ಹೇಳಕ್ ಆಗಿಲ್ಲ. ಈ ಸಂದರ್ಭದಲ್ಲಿ ಈಗ ಖಾಸಗಿ ಶಾಲೆಗಳು ಮತ್ತೆ ಪೋಷಕರು ಇಬ್ರು ಕೂಡ ಸರ್ಕಾರನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಮಾಡ್ತಾ ಇರ್ಲಿಲ್ಲ, ಅವರವರಲ್ಲೇ ಸೆಟ್ಲ್ ಆಗ್ತಾ ಇತ್ತು. ಪ್ರಥಮ ಬಾರಿಗೆ ಮ್ಯಾನೇಜ್ಮೆಂಟ್ ಅವರು ನಮ್ಮ ಹತ್ರ ಬಂದಿದ್ದಾರೆ, ಪೋಷಕರು ನಮ್ಮ ಹತ್ರ ಬಂದಿದ್ದಾರೆ. ಇಷ್ಟು ಫೀಸ್ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಪೋಷಕರು ಹೇಳ್ತಿದ್ದಾರೆ. ನಮ್ಗೆ ಫೀಸ್ ಕಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಶಿಕ್ಷಕರಿಗೆ ನಾವು ಸ್ಯಾಲರಿ ಕೊಡಕ್ಕಾಗಲ್ಲ, ಬಸ್ ಚಾಲಕರಿಗೆ ಸ್ಯಾಲರಿ ಕೊಡಕ್ಕಾಗಲ್ಲ, ಇತರ ಸಿಬ್ಬಂದಿ ಕೊಡಕ್ಕಾಗಲ್ಲ, ಮತ್ತೆ ಈ ಫೆಸಿಲಿಟೀಸ್ ನ ಅಪ್ಕೀಪ್ ಮಾಡಕ್ಕಾಗೋದಿಲ್ಲ. ಹಾಗಾಗಿ ನಮ್ಗೆ ಶುಲ್ಕವನ್ನ ಕಟ್ಟೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಿದ್ದಾರೆ. ಈ ಮಧ್ಯದಲ್ಲಿ ಇದುವರೆಗೆ ನಡ್ಕೊಂಡು ಬಂದಾಗೆ ಮ್ಯಾನೇಜ್ಮೆಂಟ್ ಮತ್ತೆ ಮಕ್ಕಳು ಪೋಷಕರು ಅವರೇ ಕುಳಿತುಕೊಂಡು ಒಂದು ಒಮ್ಮತಕ್ಕೆ ಬರ್ಲಿಕ್ಕೆ ನಾವು ಅವ್ರನ್ನ ಕೇಳ್ಕೊಂಡಿದ್ದೀವಿ. ಮತ್ತೆ ನಮ್ಮ ಆಯುಕ್ತರು ಕೂಡ ಸಭೆಗಳನ್ನ ಮಾಡಿದ್ದಾರೆ, ಪ್ರತ್ಯೇಕವಾಗಿ ಮಾಡಿದ್ದಾರೆ. ಈಗ ಜಂಟಿಯಾಗಿ ಕೂಡ ಮಾಡ್ಲಿಕ್ಕೆ ಇದೆ. ಈ ಹಂತದಲ್ಲೂ ಅವರ ನಡುವೆ ಕೂಡ ಈ ಒಮ್ಮತಕ್ಕೆ ಬರಲಿಲ್ಲ ಅಂದ್ರೆ ಆಗ ನಾವು ಬಹುಶಃ ಬೇರೆ ಯಾವ್ದಾದ್ರು ರೂಪದಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗ್ಬೇಕಾಗುತ್ತೆ. ಇದುವರೆಗೆ ಫೈನಲ್ ಆಗಿ ಇಷ್ಟೇ ಫೀಸ್ ತಗೊಳ್ಬೇಕು ಅಂತ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡಕ್ಕಾಗಿಲ್ಲ. ಇದು ಕೋವಿಡ್ ಸಿಚುವೇಶನ್ ಇರೋದ್ರಿಂದಾಗಿ ಕೇಳ್ತಾ ಇರೋದು. ಹೌದು. ಈ ಟೈಮಲ್ಲಿ ಸರ್ಕಾರ ಅಲ್ಲ, ನಾವು ಸುಮ್ಮನೆ ಕೂಳ್ತಿಲ್ಲ. ನಾವು ಈಗ ಪೋಷಕರ ಪರಿಸ್ಥಿತಿ ಏನಿದೆ, ಮ್ಯಾನೇಜ್ಮೆಂಟ್ ಪರಿಸ್ಥಿತಿ ಏನಿದೆ, ಪರಸ್ಪರ ಅರ್ಥ ಮಾಡಿಕೊಂಡು ಆಯಾ ಶಾಲೆಯಲ್ಲಿ ಶುಲ್ಕನ ಮರು ಪರಿಷ್ಕರಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆ ಪ್ರಕ್ರಿಯೆ ನಡೀತಾ ಇದೆ. ಬಹಳಷ್ಟು ಶಾಲೆಗಳು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. 50% ಡಿಸ್ಕೌಂಟ್ ಮಾಡಿದ್ದಾರೆ, 25% ಡಿಸ್ಕೌಂಟ್ ಮಾಡಿದ್ದಾರೆ. ಕೆಲವು ಡಿಮ್ಯಾಂಡ್ ಇರೋ ಶಾಲೆಗಳು 12% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಕೆಲವರು ಏನು ಡಿಸ್ಕೌಂಟ್ ಕೊಟ್ಟಿಲ್ಲ, ಪೋಷಕರೆಲ್ಲ ಕಟ್ಟೆ ಬಿಟ್ಟಿದ್ದಾರೆ. 100% ಹೋದ್ಸಲ ಮಾರ್ಚ್ ಮುಂಚೆನೆ ಕಟ್ಟಿಬಿಟ್ಟಿದ್ದಾರೆ. ಎಲ್ಲಾ ತರದ ಪರಿಸ್ಥಿತಿಗಳು ಇವೆ. ಇಲ್ಲಿ ಸರ್ಕಾರ ಒಂದೇ ಪರ್ಸೆಂಟೇಜ್ ಅನ್ನ ನಿಗದಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರ ಒಮ್ಮತಕ್ಕೆ ಬಿಟ್ಟಿದ್ದೀವಿ. ಅದು ಆಗ್ಲಿಲ್ಲ ಅಂದ್ರೆ ನಂತರ ನಾವು ಇಂಟರ್ಫಿಯರ್ ಆಗ್ಬೇಕಾಗುತ್ತೆ. ಅದಕ್ಕೂ ಕೂಡ ನಾವು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. ಪೋಷಕರು ಕೇಳ್ತಾ ಇರುವಂತದ್ದು ಪ್ರತಿ ವರ್ಷ ಕೂಡ ನಾವು ಲಕ್ಷ ಕಟ್ತಾ ಇದ್ವಿ, ಅಂದ್ರೆ ಒಂದು ವರ್ಷ ಅಂತ ಇರ್ತಿತ್ತು. ಬಟ್ ಈಗ ಒಂದು 4-5 ಮಂತ್ಸ್ ಇದೆ, ಅದಕ್ಕೆ ಪೂರ್ಣ ಪ್ರಮಾಣದ ಶುಲ್ಕ ನಾವು ಕಟ್ಬೇಕಾ? ಅಟ್ಲೀಸ್ಟ್ ಸರ್ಕಾರನೇ ನಿಗದಿ ಮಾಡ್ಲಿ 50% 60% ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ನಿಗದಿ ಮಾಡೋದು ಹೋಗ್ತಾ ಇಲ್ಲ. ಪೋಷಕರು ಮತ್ತೆ ಮ್ಯಾನೇಜ್ಮೆಂಟ್ ನಿಗದಿ ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ. ಅದು ಪೋಷಕರ ಪರಿಸ್ಥಿತಿ ಮ್ಯಾನೇಜ್ಮೆಂಟ್ಗೂ ಗೊತ್ತಿದೆ, ಮ್ಯಾನೇಜ್ಮೆಂಟ್ ಪರಿಸ್ಥಿತಿ ಪೋಷಕರು ಗೊತ್ತಿದೆ. ಆಯಾ ಶಾಲಾ ಪರಿಸ್ಥಿತಿ ನಮ್ಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ಹಂತದಲ್ಲಿ ನಾವು ಸಡನ್ ಆಗಿ ಒಂದು ಲೈನ್ ಎಳೆಯೋದು ಬೇಡ. ಎಲ್ಲಾರ್ಗೂ ಏಕರೂಪ ಶುಲ್ಕ ನಿಗದಿ ಮಾಡೋದು ಈ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಸಂದಿಗ್ಧ ಇಲ್ಲ, ಈಗ ನಾನು ಅಲ್ಲ, ಇದೇ ಒಂದು ಹಾಲಲ್ಲಿ ನಾವು ಬೇರೆ ಬೇರೆ ರೀತಿ ಸಭೆಗಳು ಮಾಡಿದ್ದೀವಿ. ಇದು ಸಂದಿಗ್ಧ ಪರಿಸ್ಥಿತಿ ಅನ್ನೋಕ್ಕಿಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಇಂಥ ಸ್ಥಿತಿ ಮುಂಚೆ ಬಂದಿರಲಿಲ್ಲ. ಈಗ ಪೋಷಕರು ಹೈಕೋರ್ಟ್ ಹೋಗಿದ್ರು ಫಿಕ್ಸ್ ಮಾಡಲಿ ಅಂತ ಹೇಳಲಿಕ್ಕೆ. ನನ್ನನ್ನು ಕೂಡ ಕೋರ್ಟ್ ರೆಸ್ಪಾಂಡೆಂಟ್ ಮಾಡಿದ್ರು ಆ ಕೇಸಲ್ಲಿ. ಆದರೆ ದಟ್ ಕೇಸ್ ಹ್ಯಾಸ್ ಬಿನ್ ಡಿಸ್ಪೋಸ್ಡ್. ನೀವು ಇದನ್ನ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅದಕ್ಕೆ ರೆಗ್ಯುಲರ್ ಪಿಟಿಷನ್ ತನ್ನಿ ಅಂತ ಅವ್ರು ಹೇಳಿದ್ದಾರೆ. ಇಷ್ಟ ಆಗಿದೆ. ಈಗ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಕೂಲ್ಸ್. 5 ಸ್ಟಾರ್ ಸ್ಕೂಲ್ಸ್ ಇದೆ, 7 ಸ್ಟಾರ್ ಸ್ಕೂಲ್ಸ್ ಇದೆ, 3 ಸ್ಟಾರ್ ಸ್ಕೂಲ್ಸ್ ಇದೆ, ದರ್ಶಿನಿ ಸ್ಕೂಲ್ಸ್ ಇದೆ. ಈ ಗ್ರಾಮಾಂತರ ಪ್ರದೇಶಗಳಿದೆಯಲ್ಲ ಸ್ಕೂಲು, ಅವ್ರದೊಂಥರ ಬೇರೆ ಪರಿಸ್ಥಿತಿ. ಅವ್ರು ತಗೊಳ್ಳೋದೇ ಬಹಳ ಕಡಿಮೆ ಸಂಬಳ, ಕಡಿಮೆ ಫೀಸು. ಅವ್ರು ಜಾಸ್ತಿ ಫೀಸ್ ಕಟ್ಟಿದ್ರು ಕಡೆ ಹೋಗೋದಿಲ್ಲ. ಇನ್ನ ಕೆಲವು ಸ್ಕೂಲ್ಗಳಿದೆಯಲ್ಲ, ಆ ಶಾಲೆ ಪೋಷಕರು 21-22 ಫೀಸು ಕಟ್ಬಿಟ್ಟಿದ್ದಾರೆ. ಈಗ ಉಳಿದಿರೋದು ಆ ಮಧ್ಯ ಭಾಗದ ನಾವು ಯಾವ ಬಡ್ಜೆಟ್ ಸ್ಕೂಲ್ಸ್ ಅಂತ ಹೇಳ್ತೀವಿ, ಅವರ ಪರಿಸ್ಥಿತಿ ಬಹಳ ಕಷ್ಟ ಇದೆ. ಅವರು ಇವಾಗ ನಮ್ಮ ಹತ್ರ ಬಂದು ಹೇಳಿದ್ದಾರೆ, ಸರ್ ಒಂದು ಸೆಗ್ಮೆಂಟ್, ಇಲ್ಲಿ ಬೇರೆ ಬೇರೆ ಸಂಘಟನೆಗಳಿದೆ, ಒಂದು ಸೆಗ್ಮೆಂಟ್ ಹೇಳಿದೆ ನಮಗೆ ಕೆಲಸ ಹೋಗಿದೆ ಅಂತ ಅವರು ಏನಾದ್ರು ತಂದ್ರೆ, ನಮ್ಗೆ ಸಂಬಳ ಕಡಿಮೆ ಆಗಿದ್ದ ಖಂಡಿತ ತಂದ್ರೆ
ನಾವು 50-40% ಡಿಡಕ್ಟ್ ಮಾಡ್ತೀವಿ, ರಿಡ್ಯೂಸ್ ಮಾಡ್ತೀವಿ ಅಂತ ಕೂಡ ವಿ ವಾಂಟ್ ಸಮ್ ಪ್ರೂಫ್ ಅಂತ. ಅವ್ರು ಹೇಳೋದ್ರಿಂದ ಸರ್ ಇಬ್ರು ಗೌರ್ಮೆಂಟ್ ಕೆಲಸ ಮಾಡ್ತಾರೆ ತಂದೆ ಅವರು ಕೂಡ ಫೀಸ್ ಕಟ್ತಾ ಇಲ್ಲ ಅಂತ. ಇದು ಒಂದು ಭಾಗ. ಅದಕ್ಕೋಸ್ಕರ ನಾವು ಹೇಳ್ತಾರೋ ಫಸ್ಟ್ ನೀವು ಕೂತ್ಕೊಂಡು ಮಾತಾಡಿ. ಈಗ ಒಂದು ವರ್ಗ ಬಂದಿದೆ, ನಮ್ಗೆ ಟ್ಯೂಷನ್ ಫೀಸ್ ಬಿಟ್ಟು ಬೇರೆ ತಗೋತಾ ಇದ್ವು, ಡೆವಲಪ್ಮೆಂಟ್ ಫೀಸು, ಫೆಸ್ಟಿವಲ್ ಫೀಸು, ಲ್ಯಾಬೊರೇಟರಿ ಫೀಸ್ ಎಕ್ಸೆಟ್ರಾ, ಅದನ್ನ ಬೇಕಾದ್ರೆ ನಾವು ಸಲ ಕೈ ಬಿಟ್ಬಿಡ್ತೀವಿ ಅಂತ ಒಂದು ಸಂಘಟನೆ ಹೇಳಿದೆ. ಬೇಕಾದ್ರೆ ಅದರಲ್ಲೂ ಕೂಡ ಏನಾದ್ರು ಸ್ವಲ್ಪ ರಿಡ್ಯೂಸ್ ಮಾಡೋಕ್ಕಂತ ನಾವು ಚರ್ಚೆ ಮಾಡಿ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಮೊನ್ನೆನೂ ಅದ್ರ ಬಗ್ಗೆ ಚರ್ಚೆ ಆಗಿದೆ. ನಮ್ಗೆ ಪೋಷಕರ ಪರಿಸ್ಥಿತಿ ಬಹಳ ಚೆನ್ನಾಗಿ ಬಂದಿದೆ. ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಒಳ್ಳೆ ಸ್ಕೂಲ್ ಸೇರಿಸ್ಬಿಟ್ಟು. ಇವತ್ತು ಆರ್ಥಿಕವಾಗಿ ಸರಿ ಇಲ್ಲ, ಆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಸೊ ಅದೇ ಸಮಯದಲ್ಲಿ ಅನೇಕ ಖಾಸಗಿ ಶಾಲಾ ಶಿಕ್ಷಕರ ಪರಿಸ್ಥಿತಿನೂ ಕೂಡ ಗೊತ್ತಿದೆ. ಅವ್ರು ಇವತ್ತು ಕೆಲಸನೂ ಕೂಡ ಕಳ್ಕೊಂಡು, ಸಂಬಳ ಇಲ್ಲದೆ ತರಕಾರಿ ಮಾಡಿಕೊಂಡು ಒಂಥರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇದೊಂದು ಮಿಡಲ್ ವೇ ಬೇಕು. ಪೋಷಕರಿಗೆ ಭಾರ ಆಗ್ತಿದೆ, ಶಾಲಾ ಶಿಕ್ಷಕರು ಕೂಡ ಸಂಬಳ ಬರುವಂತ ಒಂದು ವ್ಯವಸ್ಥೆ ಬೇಕು. ಅದಕ್ಕೆ ನಾವೊಂದು ಸೂತ್ರ ಹೇಳಿದ್ದೀವಿ, ನಾವು ಚರ್ಚೆ ಮಾಡಿ ಬರ್ತೀವಿ ಅಂತ ಹೋಗಿದ್ದಾರೆ. ವಿದಿನ್ ಡೇ ಟು ವಿದಿನ್ ಒಂದು ಸ್ವಲ್ಪ ದಿವಸದಲ್ಲಿ ಅದೊಂದು ಸೂತ್ರ ಹೊರಬಹುದು. ಸರ್ ಸಿಇಟಿ ಮಾಡಿದ್ರೆ ಅದೇ ಮಾದರಿನಲ್ಲೇ ಈ ಖಾಸಗಿ ಶಾಲೆಗಳು ಒಂದು ಶುಲ್ಕ ತರಬಹುದಲ್ಲ? ಪ್ರೈವೇಟ್ ಇದ್ದಾರೆ, ಅವ್ರ ಶುಲ್ಕನೂ ಮಾಡ್ತಾರೆ, ಸರ್ಕಾರಿ ಶುಲ್ಕನೂ ಮಾನ್ಯ ಹೇಳ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ನಾನೇ ಖುದ್ದಾಗಿ ಹಾಜರಾಗಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಏನಪ್ಪಾ ಅಂದ್ರೆ CET ವ್ಯಾಪ್ತಿ ಬರೋದು ಎಷ್ಟಿದೆ, 200 ಇಂಜಿನಿಯರಿಂಗ್ ಕಾಲೇಜ್, ಇದು ಒಂದೇ ಕೋರ್ಸು, ಒಂದೇ ಸ್ಟ್ಯಾಂಡರ್ಡ್, AICTE ಫಿಕ್ಸ್ ಮಾಡಿರೋ ಸ್ಟ್ಯಾಂಡರ್ಡ್. ನಮ್ಮಲ್ಲಿ ಎಷ್ಟು ಪ್ರೈವೇಟ್ ಸ್ಕೂಲ್ಗಳಿದೆ ಅಂದ್ರೆ 15,000ಕ್ಕಿಂತ ಜಾಸ್ತಿ ಸ್ಕೂಲ್ಗಳಿದೆ. ಅದರಲ್ಲಿ ಸಚಿವರು ಹೇಳಿದ ಹಾಗೆ ಬಹಳ ಕಡಿಮೆ 10,000 ರೂಪಾಯಿ 5,000 ರೂಪಾಯಿ ಫೀಸ್ ಚಾರ್ಜ್ ಮಾಡೋದ್ರಿಂದ ಹಿಡಿದು 10 ಲಕ್ಷ ರೂಪಾಯಿ ಚಾರ್ಜ್ ಮಾಡೋ ತರ ಇಂಟರ್ನ್ಯಾಷನಲ್ ಸಿಲೆಬಸ್ ಸ್ಕೂಲ್ಗಳಿವೆ, ನ್ಯಾಷನಲ್ ಅಲ್ಲಿ 2-3 ಬೋರ್ಡ್ಗಳಿದೆ, ಸ್ಟೇಟ್ ಸಿಲೆಬಸ್ ಇದೆ. ಈ ತರ ಬಹಳ ಹಿಂದೆ RTE ಮಾಡಿದ್ರಲ್ಲ ಸರ್, ಮಾಡ್ಕೊಂಡಿದ್ರಲ್ಲ, ಡಿಫ್ರೆಂಟ್ ಇದು. ಅದರಲ್ಲಿ ಟೈಪಲ್ ಮಾಡಿದ್ರಲ್ಲ. RTE ಇಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ಇದರಲ್ಲಿ ತುಂಬಾ ಫೆಸಿಲಿಟೀಸ್ ಕೊಟ್ಟಿರುವಂತ ಶಾಲೆಗಳಿವೆ. ಕೆಲವು ಇದರಲ್ಲಿ ಮಿನಿಮಮ್ ಫೆಸಿಲಿಟೀಸ್ ನಾವೇನ್ ಪ್ರಿಸ್ಕ್ರೈಬ್ ಮಾಡಿದ್ವಿ ಅದನ್ನೂ ಮೀಟ್ ಮಾಡದಿರೋಂಥ ಶಾಲೆಗಳು ಇವೆ. ಅವುಗಳಿಗೆ ನಾವು ಅವಕಾಶ ಕೊಟ್ಟು ಹಿಂದೆ ಎಲ್ಲ ಅವ್ರಿಗೆ ಇದನ್ನೆಲ್ಲ ವೃದ್ಧಿ ಮಾಡ್ಕೊಳ್ಳಿ, ಸೌಕರ್ಯಗಳು ಕೊಡಿ ಅಂತೇಳಿ. ಹಾಗಾಗಿ ಇಲ್ಲಿ ನಾವು ಏಕರೂಪದ ಸಂಸ್ಥೆಗಳು ಇಲ್ಲದೆ ಇರೋದ್ರಿಂದ, ಏಕರೂಪದ ವಿದ್ಯಾಭ್ಯಾಸ ಇಲ್ಲದೆ ಇರೋದ್ರಿಂದ ಏಕರೂಪದ ಶುಲ್ಕ ನಿಗದಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ನೈಜತೆ, ವಾಸ್ತವ ಪರಿಸ್ಥಿತಿ ಏನಿದೆ ಅದು ಎಲ್ಲರಿಗೂ ಅರ್ಥ ಆಗಿದೆ, ಇವತ್ತು ಕೋರ್ಟ್ಗಳಿಗೂ ಅರ್ಥ ಆಗಿದೆ. ಬಿಡ್ರಿ ಕ್ವೆಶ್ಚನ್ ಕೇಳ್ಬೋದಾ ಸರ್? ಝೂಮ್ ಮಾಡಿ ಸರ್. ಅಲ್ಲ 2 ಕ್ವಶನ್ಸ್ ಅಂತಷ್ಟ ತೊಂದರೆ ಕೂತ್ಕೊಂಡು ಅಂತ ಗೊತ್ತಾಯ್ತು. ಕೇಳ್ಬೋದಾ ಸರ್? ಸರ್ ಕಪಲ್ ಆಫ್ ಥಿಂಗ್ಸ್. ಒನ್ ಇಸ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ರಿ ಅಲ್ವಾ, ಸ್ಟ್ಯಾಟಿಸ್ಟಿಕ್ಸ್ 10th to 12th ಅಟೆಂಡೆನ್ಸ್. ಡಸ್ ದಟ್ ಇನ್ಕ್ಲೂಡ್ ಆಲ್ ಮ್ಯಾನೇಜ್ಮೆಂಟ್ಸ್ ಅಂದ್ರೆ CBSE, ICSE ಆಸ್ ವೆಲ್ as ಸ್ಟೇಟ್ ಬೋರ್ಡ್ ಎಲ್ಲ ಸೇರಿಸಿ? ಸ್ಟೇಟ್ ಸಿಲೆಬಸ್ ಮಾತ್ರ. ಓಕೆ. ಅಂಡ್ ದ ಅದರ್ ಥಿಂಗ್ ಇಸ್, ಇವಾಗ ತುಂಬಾ ಟೀಚರ್ಸ್ಗೆ ಮ್ಯಾಂಡೇಟರಿ ಕೋವಿಡ್ ಟೆಸ್ಟ್ ಅಂತ ಹೇಳಿದೀರಾ, ಬಟ್ ತುಂಬಾ ಕಡೆ ಟೀಚರ್ಸ್ ಆರ್ ನಾಟ್ ವಿಲಿಂಗ್ ಟು ಕಮ್ ಫಾರ್ವರ್ಡ್. ಸೊ ಟುಡೇ a lot of school managements have reported less attendance of teachers and they're saying that they're finding it difficult. So ಈ ಕ್ಲಾಸ್ ಏನಾದ್ರು ರಿಲ್ಯಾಕ್ಸ್ ಮಾಡೋ ಪ್ಲಾನ್ ಇದೆನಾ, ಅದು ಒಂದು. ಅಂಡ್ ದ ಅದರ್ ಥಿಂಗ್ ಇಸ್, ಈಗ ಅವರು ಬರ್ಬೇಕಾಗಿರೋದು ಅವ್ರದ್ದು ಕರ್ತವ್ಯ. ಓಕೆ, ಯಾರು ಟೀಚರ್. ಈಗ ನಿಮ್ಗೊಂದು 2 ಉದಾಹರಣೆ ಹೇಳಿದ್ರೆ, ಹೆಬ್ರಿದು ಒಂದು ಹೇಳಿದ್ರೆ, ಇನ್ನೊಂದು ಬ್ರಹ್ಮಾವರದ್ದು ಹೇಳಿದ್ದೀನಿ. ಅಲ್ಲಿ ಬಿಕಾಸ್ ದ ಟೀಚರ್ಸ್ ಟೆಸ್ಟೆಡ್ ಪಾಸಿಟಿವ್, ನಾವು ಶಾಲೆಗಳನ್ನ ಇವತ್ತು ಓಪನ್ ಮಾಡಿಲ್ಲ. ಆಮೇಲೆ ಮತ್ತೆ
ಅಕಸ್ಮಾತ್ ಅವ್ರಿಗೆ ಪಾಸಿಟಿವ್ ಇದ್ದು ಮಕ್ಕಳಿಗೆ ಬರಬಾರದು. ಅಲ್ಟಿಮೇಟ್ ಏನು, ಮಕ್ಕಳು ಆರೋಗ್ಯವಂತರಾಗಿರ್ಬೇಕು, ಮತ್ತೆ ಅಲ್ಲಿ ಪಾಠ ಕಲಿಬೇಕು. ಶಾಲೆಗಳಿಂದ ಯಾವುದೇ ರೀತಿ ಸೋಂಕು ಹರಡದೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಆಯಾ ಶಾಲೆಗಳ ಜವಾಬ್ದಾರಿ. ಹೀಗಿದ್ಮೇಲೆ ಇದು ಮಿನಿಮಮ್ ನಾವೇನ್ ಹೇಳ್ತಾ ಇದ್ದೀವಿ, ಶಿಕ್ಷಕರು ಒಂದು ನಮ್ಮ ಟೆಸ್ಟ್ ಅನ್ನ ಮಾಡಿಸ್ಕೊಂಡ್ಬರ್ಲಿ, ಆ ರಿಲೇಟಿವ್ ಸರ್ಟಿಫಿಕೇಟ್ ನಾನು ಹೇಳ್ತಾ ಇದ್ದೀವಿ. ಐ ಥಿಂಕ್ ದೇರ್ ಶುಡ್ ಬಿ ನೋ ರಿಲ್ಯಾಕ್ಸೇಷನ್ ಆನ್ ದಿಸ್ ಆಸ್ಪೆಕ್ಟ್. Okay. So the other thing is, like for instance, a lot of private schools have tweaked their infrastructure because of COVID ಇದೆ ಅಂತ whatever SOPs ನಾವು ಫಾಲೋ ಮಾಡ್ಬೇಕು ಅದಕ್ಕೆ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ಗವರ್ಮೆಂಟ್ ಸ್ಕೂಲ್ಸ್ ಗೆ ಸದ್ಯಕ್ಕಂತೂ ಏನು ಗ್ರಾಂಟ್ ಕೊಟ್ಟಿಲ್ಲ. ಸೊ ಐ ಮೀನ್ ವಾಟ್ ಕ್ಯಾನ್ ದೇ ಡೂ ಟು ದಿಸ್ ಇನ್ಫ್ರಾಸ್ಟ್ರಕ್ಚರ್? ಅಂಡ್ ದ ಸೆಕೆಂಡ್ ಥಿಂಗ್ ಇಸ್, ಕೇಸ್ ಏನಾದ್ರು ಡಿಟೆಕ್ಟ್ ಆದ್ರೆ, ಐ ಮೀನ್ ಐ ನೋ ಯೋರ್ SOPs already state that, but what is the plan if a positive case is detected? ಮೊದಲನೇದಾಗಿ ಈಗ ತಾವು ಟೀಚರ್ಸ್ಗೆ ಟೆಸ್ಟ್ಗಳು ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರೆ, ಈಗಾಗಲೇ ಮ್ಯಾಂಡೇಟ್ ಆಗಿರೋದ್ರ ಬಗ್ಗೆ ಮಾನ್ಯ ಸಚಿವರು ಯಾಕೆ ನಾವು ಮ್ಯಾಂಡೇಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲ ಆರೋಗ್ಯ ಇಲಾಖೆಯಿಂದ ಈಗ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಯಾವುದೇ ಟೀಚರ್ ಅಥವಾ ವಿದ್ಯಾರ್ಥಿಗೆ ಟೆಸ್ಟ್ ಮಾಡ್ಬೇಕು ಅಂದ್ರೆ ಆದ್ಯತೆ ಮೇರೆಗೆ ಫ್ರೀ ಆಗಿ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಖಾಸಗಿ ಶಿಕ್ಷಕರಾದ್ರೂ ಕೂಡ ಅವ್ರಿಗೆ ಫ್ರೀ ಆಗಿ ಉಚಿತವಾಗಿ ಈ ಟೆಸ್ಟ್ ಗಳನ್ನ ಮಾಡ್ಕೊಡ್ತಾರೆ, ಆದ್ಯತೆ ಮೇರೆಗೆ ಮಾಡಿ ರಿಸಲ್ಟ್ ಕೊಡ್ತಾರೆ. ಹಾಗಾಗಿ ಅದನ್ನ ಮಾಡೋದು ಸೂಕ್ತ, ಮತ್ತೆ ಅದನ್ನ ಎಲ್ಲರೂ ಎನ್ಕರೇಜ್ ಮಾಡ್ಬೇಕು. ಎರಡನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ನಾವು ಈ ಕೋವಿಡ್ ಟೆಸ್ಟ್ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇರೋದು, ಈಗ ಕೇವಲ ಹೈಸ್ಕೂಲ್ ನಲ್ಲಿ 10ನೇ ತರಗತಿ ಮತ್ತೆ PUC ನಲ್ಲಿ 12ನೇ ತರಗತಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಶಾಲೆಗಳಲ್ಲೂ ಸಾಕಷ್ಟು ಕೊಠಡಿಗಳು ಇರೋದ್ರಿಂದ ಮತ್ತೆ ಈ 2 ತರಗತಿಗಳನ್ನ ನಡೆಸಲಿಕ್ಕೆ ಎಲ್ಲೂ ಕೂಡ ಕೊಠಡಿಗಳ ಕೊರತೆ ಇಲ್ಲ. ಮತ್ತೆ ಉಳಿದಂತೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ನಾವು ಸ್ಯಾನಿಟೈಸೇಷನ್ ಮಾಡಬೇಕು, ಟಾಯ್ಲೆಟ್ಸ್ನೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಮತ್ತೆ ಅವುಗಳನ್ನ ಕ್ಲೀನ್ ಮಾಡಬೇಕು. ಈ ರೀತಿಯ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೀವಿ. ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಆಯಾ ಗ್ರಾಮ ಪಂಚಾಯಿತಿ, ಪುರಸಭೆ, ನಗರಸಭೆಗಳು ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿವೆ, ಮತ್ತೆ ಅವ್ರು ಮಾಡ್ತಾ ಇದ್ದಾರೆ. ಆ ಇಲಾಖೆಗಳಿಂದ ಆಯಾ ಸಚಿವರುಗಳು ಕೂಡ ಮತ್ತೆ ಕಾರ್ಯದರ್ಶಿಗಳು ಕೂಡ ಅದಕ್ಕೆ ಸೂಕ್ತ ನಿರ್ದೇಶನಗಳನ್ನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಈ ಕೆಲಸ ಎಲ್ಲಾ ಜಿಲ್ಲೆಯಲ್ಲೂ ಈಗಾಗಲೇ ಆಗಿದೆ. ಪಾಸಿಟಿವ್ ಕೇಸ್ ಡಿಟೆಕ್ಟ್ ಆದ್ರೆ ಸಹ ಅದೊಂದು ಪ್ರಶ್ನೆ. ಎಲ್ಲರೂ ಪಾಸಿಟಿವ್ ಕೇಸ್ ನಮ್ಮಲ್ಲಿ ಪ್ರತಿ ಶಾಲೆಯಲ್ಲಿ ಒಂದು ಐಸೋಲೇಷನ್ ರೂಮ್ ಅನ್ನ ಇಟ್ಕೊಳಕ್ಕೆ ಹೇಳಿದ್ದೀವಿ, ಐಸೋಲೇಷನ್ ಕೊಠಡಿ. ಯಾವುದೇ ಮಗುಗೆ ಯಾವುದೇ ಲಕ್ಷಣ ಬಂದ್ರೆ ತಕ್ಷಣ, ಅದು ಕೋವಿಡ್ ಅಲ್ಲಿ ಬೇರೆ ಜ್ವರ ಲಕ್ಷಣಗಳಲ್ಲಿ ಬೇರೆ ಏನಾದ್ರು ಲಕ್ಷಣ ಇದ್ರೆ ತಕ್ಷಣ ಐಸೋಲೇಷನ್ ರೂಮ್ಗೆ ಮಗುನ ಕಳ್ಸಿಕೊಡ್ತೀವಿ. ಮತ್ತು ಸರ್ಕಾರಿ ಈ ಆಸ್ಪತ್ರೆಗಳೇನಿದೆ, ಚಿಕಿತ್ಸಾ ಕೇಂದ್ರಗಳೇನಿದೆ, ಅಲ್ಲಿ ಆ ಮಗುನ ನಾವು ಟೆಸ್ಟ್ ಮಾಡಿಸಿ ಪಾಸಿಟಿವ್ ಅಂತ ದೃಢಪಟ್ಟರೆ ನಾವು ಆ ಮಗುನ ಮನೆಯಲ್ಲೇ ಇರ್ಲಿಕ್ಕೆ ಹೇಳ್ತೀವಿ ಐಸೋಲೇಷನ್ ಅಲ್ಲಿ. ಎರಡನೇ, ಅದು 2 ವಾರ ಬರ್ಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಮತ್ತೆ ಆ ಶಾಲೆ ಮತ್ತು ತರಗತಿಯ ಮಕ್ಕಳು ಎಲ್ಲರಿಗೂ ಕೂಡ ಟೆಸ್ಟ್ ಅನ್ನ ಕಂಪಲ್ಸರಿ ಮಾಡಿಸ್ತೀವಿ. ಮತ್ತೆ ಯಾರು ಅದು ಸೋಂಕು ತಗಲಿಲ್ಲ ಅಂತ ಖಾತ್ರಿ ಆಗುವವರೆಗೂ ನಾವು ಶಾಲೆಗಳನ್ನ ಮತ್ತೆ ತರಗತಿಗಳನ್ನ ಪ್ರಾರಂಭ ಮಾಡೋಣ. So shall we go to the next question then? Yeah, so I'm done. Jaydeep from Mangalore. Sir, now I'm in Udupi, sir. Oh, you are in Udupi, na? I am representing Udupi rather. Okay. And since you made a mention about Udupi, one ಪ್ರಶ್ನೆ ಈಗ ಈ ಟೆಸ್ಟ್ ಅವರಿಬ್ರು ತಾವು ಹೇಳಿದ್ರಲ್ಲ, ಹೆಬ್ರಿ ಮತ್ತೆ ಬ್ರಹ್ಮ ಅವರದ್ದು, ಅದು 72 ಗಂಟೆ ಮುಂಚಿತವಾಗಿ ಆದಂತ ಪರೀಕ್ಷೆ ಅಲ್ವಾ ಅದು? ಐ ಥಿಂಕ್ ಅದು ರಿಪೋರ್ಟ್ ಇವತ್ತು ಬಂದಿದೆ. ಅದು ಆಕ್ಚುಲಿ ರಿಪೋರ್ಟ್ಸ್ ಇವತ್ತು ಬಂದಿರುವಂತದ್ದು ಅಲ್ಲ, ಪ್ರಾಯಶಃ ಅದು ರಿಪೋರ್ಟ್ ನಾವು 72 ಗಂಟೆ ಮುಂಚೆ ಟೆಸ್ಟ್ ಮಾಡಿಸ್ಬೇಕು ಅಂತಂದ್ರು. ಈವನ್ ಬಿಫೋರ್ ದ ಸ್ಕೂಲ್ಸ್ ಕುಡ್ ಓಪನ್ ಆ ರಿಪೋರ್ಟ್ ಬಂದಿದ್ದಕ್ಕೋಸ್ಕರ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಮತ್ತೆ ಇನ್ನೊಂದು, ಇವತ್ತು ತಾವು ಕೊಟ್ಟಂತ ಅಂಕಿಅಂಶ ಪ್ರಕಾರ
ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ತರಗತಿಗಳಿಗೆ ಬಂದಿದ್ದಾರೆ ಮತ್ತೆ ಯಾವ ಜಿಲ್ಲೆಯಲ್ಲಿ ಕಡಿಮೆ ಇದೆ ಏನಾದ್ರೂ ಮಾಹಿತಿ ಇದೆಯಾ ತಮ್ಮಲ್ಲಿ? ನಾನು ಸ್ವಲ್ಪ ಬೇಜಾರಾಗುತ್ತೆ. ನಿಮ್ಮ Sorry? ಜಿಲ್ಲೆ ಹೈಯೆಸ್ಟ್ ಅಂತ ಹೇಳಿ. ಥ್ಯಾಂಕ್ ಯು. ಓಕೆ, ನಿಮ್ಮ ಜಿಲ್ಲೆ ಹೈಯೆಸ್ಟ್ ಇದೆ, ಸುಮಾರು 62% ಇದೆ ದಕ್ಷಿಣ ಕನ್ನಡ. ಉಡುಪಿ ಸರ್ ಈಗ ಇದು ಉಡುಪಿನ ದಟ್ ಈಸ್ ಅರೌಂಡ್ 50%. ಉಡುಪಿ 50% ಇದೆಯಾ? PUC ಓಕೆ, ಮತ್ತೆ ಲೋಯೆಸ್ಟ್ ಹೇಳೋದ್ ಬೇಡ, ಅವ್ರಿಗೆ ಆಯ್ತು. ನಾಳೆ ಸೋಮವಾರ ರೆಡಿ ಮಾಡಿ ಕಳಿಸ್ತೀವಿ. ಸರಿ ಓಕೆ ಸರ್, ಥ್ಯಾಂಕ್ ಯು. So, thank you very much. ಥ್ಯಾಂಕ್ ಯು. Thank you very much.